ಒಬ್ಬ ನಂಬರ್ 1 ಬೆರಳು ತೋರಿಸ್ಕೊ ಮಾತಾಡ್ತಾ ಇದ್ದಾರೆ. ನಂಬರ್ 1 ಕೇಳೋದು ಡೌಟು ವಾಯ್ಸ್ ಅಂತ ಕೇಳಿಸುತ್ತೆ. ಯಾಕೆಂದರೆ ಅಲ್ಲಿ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡಿದ್ರು ನನಗೆ ಕೇಳಿಸ್ತಾ ಇದೆ. ಅಷ್ಟು ದೂರದಲ್ಲಿ ಮಾತಾಡ್ತಾ ಇರೋದು ಅಂದಮೇಲೆ ಕ್ಯಾಮ್ರಾ ಖಂಡಿತ ರೆಕಾರ್ಡ್ ಆಗುತ್ತೆ. ಈ ಕಡೆ ಎಲ್ಲೋ ಕಲರ್ ಟೋಪಿ ಹಾಕೊಂಡಿರೋನು ಕಟ್ಕೊಳ್ಳೋ ರಮೇಶ್ ಬೆಳಂಗುಚ್ಚಿ. ಇಲ್ಲಿ ಆ್ಯಕ್ಚುಲಿ ಏನಂದರೆ ಇವತ್ತು ಬೆಳಗ್ಗೆ ಎದ್ದೇಳೋಕ್ಕಿಂತ ಮುಂಚೆನೇ ಕಿವಿಗೆ ಬಿದ್ದು ಮೊದಲನೇ ಪದ ಏನಪ್ಪ ಅಂದರೆ ಸಿದ್ದರಾಮಯ್ಯ ಗಂಡು ಸುಳ ಮಗ ನಾನು ಕೂಡ ಅವ್ರಿಗೇನು ಕೊಟ್ಟೇ ಇಲ್ಲ, ಹಂಗೆ ಅಂದ್ಕೊಂಡು ಮಾತಾಡ್ಕೊಂಡು ಹೋದರು. ಆಯಿತು, ಅದಕ್ಕಿಂತ ಮುಂಚೆ ನಾನು ಮಲಗಿದ್ದೀನಲ್ಲ ಎಚ್ಚರ ಆಗಲಿ ಅಂತ ಪಟ್ ಅಂತ ಫಸ್ಟು ಸೌಂಡ್ ಮಾಡಿಕೊಂಡು ಶೂಸ್ ಸೌಂಡೆಲ್ಲ ನನಗೆ ಎಚ್ಚರ ಮಾಡಿಬಿಟ್ಟು ಆಮೇಲೆ ಬೈದ್ಬಿಟ್ಟು ಹೋಗ್ತಾರೆ. ನೋಡಿ ಇವನು ಪುಟ್ಸ್ವಾಮಿ ಅವ್ರು ಬೆಳಂಗುಚ್ಚಿ, ಇಬ್ಬರೂ ಪುಟ್ಸ್ವಾಮಿ ಬೆಳಂಗುಚ್ಚಿಗಳೇ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಇಲ್ಲಿನ ಮುಂದಕ್ಕೆ ಅದಾದ ತಕ್ಷಣಲೇ ಅಲ್ಲಿ ಜ್ವರ ಮಾತಾಡ್ತಾ ಇದ್ದಾನಲ್ಲ ಅವನು ಹೇಳೋದೇನೆಂದರೆ ಆ ವಾಯ್ಸ್ ಕಿವಿಗೆ ಬೀಳೋದೇನೆಂದರೆ ಏನು ಮಾಡ್ಕೊಳಕ್ಕಾಯ್ತದೆ, ಎಲ್ಲ ಗಾಂಡು ಸೋಳೆ ಮಕ್ಕಳು ಅವರು, ಹಂಗೆ ಅಂತ ಮಾತಾಡ್ಕೊತಾರೆ. ಅಪ್ಪನ ಏನು ಮಾಡೋಕ್ಕಾಗುತ್ತೆ ಅಂತ ಎಷ್ಟೊಂದು ಸರಿ ಮಾತಾಡ್ತಾನೆ. ಅದೇ ಮಾತನ್ನು ಎಷ್ಟೊಂದು ಸರಿ ಮಾತಾಡ್ತಾ ಇರ್ತಾನೆ. ಸೊ ಫುಲ್ ಕಂಟಿನ್ಯೂಸ್ ಆಗಿ ಇದೆ. ಇನ್ನೂ ಕತೆ ಹೊಡಿತಾನೆ ಅದು ಒಂದೇ ಸಲ. ಬಹುಶಃ ಅಲ್ಲಿ ಶೂಸು ವರ್ಕೌಟ್ ಮಾಡ್ತಿರೋದು ಕಾಣ್ತಾ ಇದೆ ನನಗೆ. ಬಹುಶಃ ಅದೇ ವ್ಯಕ್ತಿ ಮಾತಾಡ್ಕೊಂಡು ಹೋಗಿರೋದು ಈ ಕಡೆಯಿಂದ ಸಿದ್ದರಾಮಯ್ಯ ಹಿಂಗೆ ಬೈಕೊಂಡು ಹೋಗಿದ್ದು ಕೂಡ. ಮತ್ತು ರೈಟ್ ಸೈಡಲ್ಲಿ ಒಬ್ಬ ವರ್ಕೌಟ್ ಮಾಡ್ಕೊಟ್ಟು ಆ ಕಡೆ ಗೇಟ್ ಹತ್ರ ನಿಂತಿದ್ದಾನೆ. ಅವನು ಕೂಡ ಹಾಗೆ ಏನು ಹೇಳೋದು, ಸುಮ್ಮನೆ ಮುಂದೆ ಪಾಸ್ ಆಗ್ತಿರಲಿಲ್ಲ, ನನ್ನೇ ನೋಡ್ಕೊಂಡು ಪಾಸ್ ಆಗ್ತಿರೋದು. ಅಂದರೆ ಯಾರೋ ಏನೋ ರೋಡ್ ಸೈಡಲ್ಲಿ ಏನೋ ವಿಚಿತ್ರವಾಗಿ ಏನೋ ಒಂದು ಘಟನೆ ನಡೀತಾ ಇದ್ರೆ ಎಲ್ಲರೂ ಅದನ್ನೇ ನೋಡ್ಕೊಂಡು ಹೋಗ್ತಾರಲ್ಲ, ಆ ಥರ ನೋಡ್ಕೊಂಡು ಹೋಗ್ತಾರೆ ಹೊಸಬಾವನು. ಅದು ಆ್ಯಕ್ಚುಲಿ ಒಬ್ಬರು ಯಾರೋ ಫೋರ್ ಬಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಕಾಮೆಂಟ್ ಹಾಕಿ ಹೆಣ್ಮಕ್ಳ ಬಗ್ಗೆಲ್ಲ ಹಂಗೆ ಬರ್ದಿದೆಯೋ, ವಿಡಿಯೋ ಶೂಟ್ ಮಾಡಿದೆಯಾ ಅಂತ ಗಲಾಟೆ ಮಾಡ್ತಿದ್ರು. ಇದೆಲ್ಲ ಇದರ ರಿಲೇಟೆಡ್ ಅದು ಸ್ಪೆಷಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ರಿಲೇಟೆಡ್ ವೀಡಿಯೋಸಲ್ಲೇ ಅದು ಕಾಮೆಂಟ್ ಹಾಕಿದ್ದು. ಅವನು ಗಾಡಿ ತೆಗೆದು ಕ್ಲೀನಾಗಿ ಒರೆಸಿ ಬೇರೆ ಇಡ್ತಾನೆ ಡಸ್ಟರ್ ಗಣೇಶ. ಸೊ ಎಲ್ಲ ರಿಲೇಟೆಡ್ ಇದು. ಇಲ್ಲಿ ಹುಡುಗಿರು ಇವರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೆಟ್ವರ್ಕ್ ಅವರು ಇದು ತಿಗ ತೋರಿಸ್ಕೊಂಡು ವರ್ಕೌಟ್ ಮಾಡ್ತಾ ಕೂತಾರೆ. ಬೇಕು ಅನ್ಪಿಸೋದು ಅಲ್ಲಿ ಎಲ್ಲ ವರ್ಕೌಟ್ ಮಾಡ್ತಿದ್ರು. ನಾನು ಎಚ್ಚರ ಆದ ಕೂಡಲೇ ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದೆಲ್ಲ ರಿಲೇಟೆಡ್ ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು ಹೆಣ್ಮಕ್ಳ ಪರವಾಗಿ ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ಇದು ಮಾಡ್ತಾರೆ ಅಂತ ಅರ್ಥ ಆಯಿತು. ಆದರೆ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡೋ ಥರ, ಹೆಣ್ಮಕ್ಳನ್ನ ಡಿಫೆಂಡ್ ಮಾಡೋ ಥರ ನನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಕನ್ಫರ್ಮ್. ಪುಕ್ಸಟ ಪ್ರಚಾರ ಆವಾಗೇನೆ ಇದು ಮಾಡಿದ್ದು, ಏನೋ ನನ್ನನ್ನೇ ನೋಡ್ಕೊಂಡು ಹೋಗ್ತಾನಲ್ಲ ಅದು. ಪೊಲೀಸ್ ಇರಬೇಕು ಅವನು. ಈ ವಯಸ್ಸಲ್ಲಿ ಓಡ್ತಾ ಇದ್ದಾನೆ ಅಂದರೆ ಯಾರ ಪೊಲೀಸ್ ಆಫೀಸರ್ ಇರಬೇಕು. ಇವಂದು ಅಷ್ಟು ವರ್ಕೌಟ್ ಬರೀ 50% ವರ್ಕೌಟ್ ಇವಂದು. ಅಂದರೆ ಸರ್ಕ್ಯೂಟ್ ಹಾಕೋದು 50%. ನನ್ನ ಮುಂದೆ ಪಾಸ್ ಆಗಲೇಬೇಕು ಇವನು ತಂಡ ಪೂರ್ತಿ ಅಷ್ಟೇ. ಪೂರ್ತಿ ಪಾರ್ಕ್ನ ಒಂದು ರೌಂಡ್ ಹಾಕೋದಿಲ್ಲ, ಹಿಂಗೆ ಕರೆಕ್ಟಾಗಿ ನನ್ನ ಮುಂದೆ ಪಾಸ್ ಆಗೋದು, ಆ ಕಡೆ ಹೋಗಿ ಬರೋದು, ಅರ್ಧ ಮಾತ್ರ ರೌಂಡ್ ಹಾಕ್ತಾರೆ ಅವರು. ಬಹುಶಃ ಇವರೆಲ್ಲ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ. ಇದರಲ್ಲ 2-3 ಜನ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ. ಇವನು ಬಟ್ಟೆ ಅಂಗಡಿನೇ ಇರಬೇಕು ಅಂದ್ಕೊಳ್ತಿದ್ದೆ.
ಇಟ್ಕೆಗೂಡು ಕುಮಾರ್ ಕಾಣಿಸ್ಕೊಳ್ತಾ ಇದೆಯಲ್ಲ, ಇಟ್ಕೆಗೂಡು ಕುಮಾರ್ ಕಾಣಿಸ್ಕೊಳ್ತಿದ್ದಾನೆ ಅಂದರೆ ಇವತ್ತು ಅಂದ್ಕೊಂಡು ಕೆಲಸ ಮಾಡೋದಕ್ಕೆ ಹೊರಟು ಕೆಲಸಗಳು ಮಾಡೋದಕ್ಕಾಗೋದಿಲ್ಲ ಅನ್ನೋದು ಅರ್ಥ. ಎಸ್ಪೆಷಲಿ ನಾನು ನನಗೆ ಇಷ್ಟ ಆಗಿದ್ದು ಸಿಗೋದಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಅದು ಐಡೆಂಟಿಟಿ ಡ್ರೆಸ್ ಕೊಡೆಲ್ಲ ಬದಲಾಯಿಸ್ಕೊಬಿಟ್ಟಿದ್ದಾನೆ. ಈಗ ಕೆಂಪು ಕಲರ್ ಟವಲ್ ಹಾಕ್ಕೊಂಡು ಕೂತ್ಕೊಂಡಿರ್ತಾನೆ, ಒಂದು ಕೆಂಪು ಕಲರ್ದು ಲೇಬರ್ಸೆಲ್ಲ ಹಾಕೊಂಡು ಓಡಾಡ್ತಿರ್ತಾರೆ ಅವಾಗ. ನಾನು ಇಷ್ಟೊಂದು ದಿವಸ ವಿಡಿಯೋ ಶೂಟ್ ಮಾಡಿದ್ದೀನಿ, ಅದು ನನ್ನ ಹತ್ರನೂ ಇತ್ತು. ಅದು ನಾನು ಮನೆ ಬಿಟ್ಟು ಬಂದಮೇಲೆ 2 ಸರಿ ತೊಗೊಂಡು ಬಳಸ್ತಾ ಇದ್ದೆ ಅದು. ಸೊ ಅವಾಗ ನನ್ನ ಹತ್ರನೂ ಇತ್ತು. ನನ್ನ ಹತ್ರ ಇದ್ದಿದ್ದಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನದವರೆ ಕಳ್ತನ ಮಾಡಿದ್ದು. ಹೀಗೆ ಮಲಗಬೇಕಾದ್ರೆ ಹಿಂದ್ಗಡೆ ಒದ್ದೆ ಇತ್ತಲ್ಲ, ಹಿಂದ್ಗಡೆ ಗಿಡದ ಮೇಲೆ ಹಾರಾಕ್ಬಿಟ್ಟು ಮಲಗಿದ್ದೆ. ಬೆಳಿಗ್ಗೆ ಎದ್ದೇಳೋಷ್ಟಾಗಿ ಇರಲಿಲ್ಲ. ಆವತ್ತು ಎಣ್ಣೆ ಹೊಡಿತಾ ಕೂತಿದ್ದವರು ಇದೇ ಬಡ್ಡಿ ಮಕ್ಕಳು. ಇಲ್ಲೇ ಎಣ್ಣೆ ಇದೆಲ್ಲ ರೂಮ್ ಮುಂದೆ ಎಣ್ಣೆ ಹೊಡ್ಕೊಂಡು ಕೂತಿದ್ರು. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂಜುನಾಥ ಅದವರೆಲ್ಲ ಅವರೇ ಕಳ್ತನ ಮಾಡಿರೋದು. ಯಾರೋ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದಾಗಿಂದ 1, 2, 3, 4 ಸರಿ ಕಾಣಿಸ್ಕೊಳ್ತಾ ಇರೋದು ಮುಂದೆ. ಎಲ್ಲಿ ಯಾವ್ಯಾವ ಪಾಯಿಂಟಲ್ಲಿ ಕಾಣಿಸ್ಕೊಂಡಿದ್ದು ಅಂತ ಹೇಳ್ಬಿಟ್ರೆ ಅದು ನಿಮಗೆ ಗೊತ್ತಾಗೋಗುತ್ತೆ ಸ್ಟೋರಿ. ಕೊಡೋದು ಫಾರ್ಮುಲಾ ಒಂದು ಜಾಸ್ತಿ ಅಂತ ಎಲ್ಲ ಬಂದಿದೆ. ಆ ಕಡೆ ಎಲ್ಲ ಯಾವ್ಯಾವ ಕಾಣಿಸ್ಕೊಳ್ಳಿ 4 ಸರಿ ಕಾಣಿಸ್ಕೊಳ್ತೀವಿ. ಪಾಯಿಂಟ್ಗಳು ಹೇಳ್ಬೋದು. ಅದು ಇಂಟೆನ್ಷನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಅದು ಎದ್ದು ಕೂಡಲೇ ನನ್ನ ಕಡೆಯಿಂದ ಅಂದರೆ ನನ್ನ ಮುಂದೆನೇ ಪಾಸ್ ಆಗ್ತಾರೆ. ನೋಡ್ಕೊಂಡು ನನ್ನ ಕಡೆಗೆ ನೋಡಿಕೊಂಡು ಪಾಸ್ ಆಗ್ತಾರೆ ಎದ್ದು ಕೂಡಲೇ. 1, 2 ನಾನು ಬೆಡ್ಶೀಟ್ ಇಡಕ್ಕೆ ಹೋಗ್ತಿರಲಿಲ್ಲ, ಪಾಸ್ ಆದವರು ತಿರ್ಗಾ ಹಚ್ಕೊಂಡು ಎಲ್ಲ ಬೇರೆ ಕಡೆ ಏನೋ ಕೆಲ್ಸಕ್ಕೆ ಹೋಗಲಿಲ್ಲ ಅವನು. ಇದು ಆರ್ಗನೈಸ್ಡ್ ಇವನು. ನಾನು ಆ್ಯಕ್ಚುಲಿ ಜೀಬ್ರಾ ಕ್ರಾಸ್ ಬರಲಿಲ್ಲ, ಆ್ಯಕ್ಚುಲಿ ಜೀಬ್ರಾ ಕ್ರಾಸ್ಗೆ ಬರ್ತಾಯಿದೆ ಅದು. ಇವತ್ತು ಇದು ಆರ್ಗನೈಸ್ಡ್. ನಾನು ಜೀಬ್ರಾ ಕ್ರಾಸ್ ಹತ್ರ ಬರಲಿಲ್ಲ. ಇವತ್ತು ಮಾತಾಡ್ತಾ ಈ ಕಡೆ ಬಂದುಬಿಟ್ಟೆ, ಅದಕ್ಕೆ ಸಿಕ್ಕಿಲ್ಲ. ಬೇಲ್ ಬಂದಿರಿ ಜೀಬ್ರಾ ಕ್ರಾಸಿಗೆ ಸಿಗ್ತಾಯಿಲ್ಲ. ಆ ಕಡೆ ಇರಲಿ. ಫಸ್ಟ್ ಅವನ ಬಗ್ಗೆ ಹೇಳ್ತೀನಿ. ಎದ್ದು ಕೂಡಲೇ ನನ್ನ ಮುಂದೆ ಪಾಸ್ ಆದ. ಸೊ ನಾನು ಬೆಡ್ಶೀಟ್ ಮಡಿಸೋ ಸಮಯದಲ್ಲಿ ಮತ್ತು ಬೆಡ್ಶೀಟ್ನ ಇಡೋ ಸಮಯದಲ್ಲಿ ಕರೆಕ್ಟಾಗಿ ಬೆಡ್ಶೀಟ್ ಇಡ್ತಿದ್ದಲ್ಲ ಅದೇ ಪಾಯಿಂಟಲ್ಲಿ ನಿಂತ್ಕೊಂಡಿದ್ದ. ಪುನಃ ಹೇಗೆ ನಾನು ಬೆಡ್ಶೀಟ್ನ ಇಟ್ಟಾದ ನಂತರ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗಿದೆ. ಆವಾಗ ಗೇಟಿಂದ ಆಚೆ ಯೂರಿನ್ ಪಾಸ್ ಮಾಡಿಬಿಟ್ಟು ಗೇಟಿಂದ ಒಳಗಡೆ ಬರ್ತಾ ಇದ್ದಲ್ಲ, ಯೂರಿನ್ ಪಾಸ್ ಮಾಡಿ ಪುನಃ ಒಳಗೆ ಬರ್ತಾ ಇದ್ನಲ್ಲ. ಸೊ ಆವಾಗ ಪಾರ್ಕಿಂದ ಎಕ್ಸಿಟ್ ತೊಗೊಂಡ ಆ ಕಡೆಗೆ. ಕಮಿಷನರ್ ಆಫೀಸ್ ಗೇಟ್ ಇದೆಯಲ್ಲ ಆ ಕಡೆ, ಅಂದರೆ ಈ ಕಾರ್ನರ್ ಗೇಟ್ ಇದೆಯಲ್ಲ ಅಲ್ಲಿ ಬಾಬಳಿ ಓಡಾಡ್ತಿರ್ತಿದ್ದಲ್ಲ ಅದೇ ಪಾಯಿಂಟಲ್ಲಿ ಸಿಗ್ತಾ. ಪುನಃ ಈಗ ನಾನು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಬಂದೆ. ಆ್ಯಕ್ಚುಲಿ ನಾನು ತೊಗೊಳಕ್ಕೆ ಅಂತ ಬಂದೆ, ಶೇವಿಂಗ್ ರೇಸರ್ ತೊಗೊಳೋದಕ್ಕೆ ಅಂತ ಬಂದೆ. ಸೊ ಇವನು ಪುನಃ ಕಳಿಸ್ಕೊಡ್ತಾರೆ. 4 ಸರಿ ಕಳಿಸ್ಕೊಂಡಿದ್ದು. ಅಲ್ಲಿಂದ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರನೇ ಬರೋದಾಗಿದ್ದಿದೆ, ಗೇಟ್ ಹತ್ರ ಬರೋದಾಗಿದ್ದಿದೆ. ಅಲ್ಲೇ ಯಾಕಪ್ಪ ಎಕ್ಸಿಟ್ ತೊಗೋಬೇಕಾಗಿತ್ತು ಅದು ಅಲ್ವಾ? ಅಲ್ಲೇ ಎಕ್ಸಿಟ್ ತೊಗೊಡ್ತಾನೆ ನೋಡಿ. ತಲೆ ಕೆಡಿಸ್ಕೊಳ್ಳೋದು ಬೇಡ. $5122 ಇರಬೇಕು. K08C 5122 ಇರಬೇಕು. ಗಾಡ್ ಶರ್ಟ್ ತೆಂಗಿನಕಾಯಿ ಮಾರಾಟ ಮಾಡೋದು. ಅದು ಬಹುಶಃ ತೆಂಗಿನಕಾಯಿ ಮಾರಾಟ ಮಾಡೋದು ಬಾಲಕ್ ಮೈಸೂರು ಹತ್ರ ಮಾರಾಟ ಮಾಡೋದು. ಇದೊಬ್ಬ ಕುಬುದಳ ಕದ್ದಲ ಈ ಕಡೆ ಹೋಗ್ತಾ ಇದ್ದೀನಿ. ಕುಬುದಳ ಕದ್ದಲ ಬಾಲೆಗೋಚಿ ಹೋಗ್ತಾರೆ. A1 ಟ್ರಾವೆಲರ್ ಅಂತ. ಯಾವ ಕಡೆಗೆ ಹೋಗ್ತಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಸ್ಟೋರಿ ಏನು ಅಂದರೆ, ಯಾಕೆ ನಿಲ್ಲಿಸ್ಕೊಂಡಿರೋದು ಅಂದರೆ ಕ್ರಾಸ್ ಕೊಡಬೇಕಲ್ಲ. ಇದು ಅಷ್ಟೇ KLJ8137 ಗಾಡಿ. ಇಲ್ಲಿ ನೋಟಿಸ್ ಕೊಡಬೇಕಾಗಿರೋದು ಗೊತ್ತಾ? ವೆರಿ ಕಾರ್ದಾರಿಗೆ ಮಾಡ್ತಾರಲ್ಲ ಸಿಕ್ಕಾಬಿಟ್ಟೆ. ಫಾರ್ಮುಲಾ 1 ಕಾರ್ ಅವರು ಇದು ಸ್ಪೋರ್ಟ್ಸ್ ವೆಹಿಕಲ್ಗಳು ಟ್ರ್ಯಾಕ್ಟಲ್ಲಿ ಲ್ಯಾಪ್ ಟೈಮ್ ಮೇಂಟೈನ್ ಮಾಡೋಕ್ಕೋಸ್ಕರ ಸಿಕ್ಕಾಬಿಟ್ಟೆ ಟ್ರಿಪ್ಗಳು ಹೋಗಿ ಇದು ಮಾಡ್ತಾರಲ್ಲ, ಲೈನ್ ಮೇಲೇ ತೊಗೊಂಡೋಗ್ತಾರಲ್ಲ, ವೆಹಿಕಲ್ ತೊಗೊಂಡೋಗ್ತಾರೆ ಲ್ಯಾಪ್ ಟೈಮ್ ಮೇಂಟೈನ್ ಮಾಡೋಕ್ಕೋಸ್ಕರ. ಅಂದರೆ ಆದಷ್ಟು ಬೇಗ ಕಾರ್ನರಿಂಗ್ ಮಾಡೋದಕ್ಕೋಸ್ಕರ, ಆದಷ್ಟು ಬೇಗ ಲ್ಯಾಪ್ ಫಿನಿಶಿಂಗ್ ಮಾಡೋದಕ್ಕೋಸ್ಕರ ಸಿಕ್ಕಾಬಿಟ್ಟೆ ತುದಿ ಒಂದು ತೊಗೊಂಡೋಗ್ತಾರೆ. ಆ ಥರ ಬರ್ತಾರೆ ಅದು ಬಟ್ಟೆಗೆ ಎಲ್ಲರೂ. ಅಂದರೆ
ಎಡ್ಜು ಸಿಕ್ಕಾಪಟ್ಟೆ ರೋಡ್ ಎಡ್ಜು ಬರ್ತಾ ಇದ್ದಾರೆ. ಅವನು ಅದೇ ರೀತಿ ಅವನು ತೆಂಗಿನಕಾಯಿ ಅವನು ಯಾವ ರೇಂಜ್ಗೆ ಎಡ್ಜು ಬಂದಿದ್ದ ಅಂದರೆ ಅವನು ಇದಾಗ್ತಿತ್ತು ಎಲ್ಲಿ ಹೇಳೋದು ಅಲ್ಲಿ ಮುಂದೆ ರೋಡೇ ಇರಲಿಲ್ಲ, ಅಷ್ಟೊಂದು ಎಡ್ಜು ಬಂದಿದ್ದ ಅವನು. ಅಂದರೆ ಕುದಿಯೋ ಲೆವೆಲಿಗೆ ಬಂದಿದ್ದ, ಮುಂದೆ ರೋಡಿಗೆ ಈಚೆಗೆ ಬಂದುಬಿಟ್ಟಿದ್ದ. ಅಂದರೆ ಅಷ್ಟು ಹತ್ರಕ್ಕೆ ಬಂದಿದ್ದಾನೆ ಅವನು. ಟಾಟಾ ಪಂಚ್ ಇದಾಯ್ತಲ್ಲ, ಲಾಂಚ್ ಮಾಡಿದ್ದಾರಲ್ಲ, ಲಾಂಚ್ ಮಾಡಿದ್ದಾರಲ್ಲ, ಅದಕ್ಕೆ ಆ್ಯಟಿಟ್ಯೂಡ್ ಬೆಳಿಗ್ಗೆ ಎಲ್ಲ ಹೋಗ್ತಾರೆ. ಒಳ್ಳೆ ವಿಷಯ ಕರೆಕ್ಟಾಗಿ ಅದ್ಭುತವಾದ ವಿಷಯ. ಸೇಮ್ ಇದೇ ಥರ ಇದರಲ್ಲಿ ವಿಷ್ಣುವರ್ಧನ್ ಸ್ಟ್ಯಾಚು ಹತ್ರ ಕಿರಿಕಾಗಿತ್ತಲ್ಲ, ಸೇಮ್ ಕ್ಯಾಂಡಿಡೇಟು, ಸೇಮ್ ಪೊಸಿಷನ್, ಸೇಮ್ ಆಟಗಳು ಇವ್ದು. ಅಲ್ಲೂ ಇದೇ ಥರ ಬಂದಿದ್ದು, ಸೇಮ್ ಇದೇ ಥರ ಕರೆಕ್ಟಾಗಿ ಇದೇ ಥರ ಪಾಯಿಂಟು. ಒಳ್ಳೆ ಅದ್ಭುತವಾದ ವಿಷಯ ಮಾತ್ರ ಇದು ಬಂಡಿ ಹೋಗುವಂಥದ್ದು. ಹಳ್ಳಿಲಿ ಅವತ್ತೇ ಹಿಂದೆನೇ ಬಂದೆ ಅವನು ಇದು ಅರ್ಬನೆ ಪ್ಯಾಲೇಸ್ ಸುತ್ತ ಒಂದು ರೋಡ್ ಹೋಗೋ ಸಾಧ್ಯತೆ ಇದೆ. ಹೊಸದಾಗಿ ಹೊಸ ಪೂಜಾರಿ ಅವನು ವಾಕಿಂಗ್ ಮಾಡೋ ಮೊಕ್ಕನೇ ಇಲ್ಲ ಅದು. ಸರಿ ಒಂಥರ ಪ್ರಕಾರ ಈಗ ರೀಸೆಂಟ್ ಡೇಸಲ್ಲಿ ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಅವನು ಸರಿ ಎವಿಡೆನ್ಸ್ ಸಮೇತ ಸಿಗಾಕೊಂಡು ಅವನು ಬಂದು ಹೇಳಿದ್ರು. ಅವತ್ತು ದಿವಸ ವಿಷಯಲ್ಲೇ ಇದನ್ನು ಪೊಲೀಸ್ ಅಧಿಕಾರಿ ಜೊತೆ ಎವಿಡೆನ್ಸ್ ಪೊಲೀಸ್ ಥರದ ಎನ್ಕ್ವೈರಿ ಬರ್ತದೆ, ಯಾಕೆ ಅವನು ಇದು ಜಗಳ ಮಾಡ್ತಾ ಇದ್ದಿದ್ದು, ಏನು ಮಾಡಿದೆ ಅಂತ ಮಾತಾಡ್ತಾ ಇದ್ನಲ್ಲ. ಸೊ ಅದು ಎಲ್ಲ ಕ್ಲೀನಾಗಿ ರೆಕಾರ್ಡ್ ಆಗಿದೆ. ಅವಳು ಐ ವಿಟ್ನೆಸ್, ಯಾರು ಪೊಲೀಸ ಐ ವಿಟ್ನೆಸ್ ಗಲಾಟೆ ಮಾಡ್ದೆ ಅನ್ನೋದಕ್ಕೆ, ಇವನು ಹೆಂಗೆ ಯಾವ ಕಾರ್ಡ್ ಗಲಾಟೆ ಮಾಡ್ದೆ ಅನ್ನೋದಕ್ಕೆ ಈ ವಿಷಯಗಳು ಸಾಕ್ಷಿ ಆಗುತ್ತೆ. ಈ ವಿಷಯಗಳು ಸಾಕ್ಷಿ ಆಗುತ್ತೆ. ಯಾಕೆಂದರೆ ಸೊಳಭಾಗ ಕರೆಕ್ಟಾಗಿ ಅವತ್ತು ಹೆಂಗೆ ಬಸ್ಸಿಗೆ ಹಾಕ್ದ ಅದೇ ಪಾಯಿಂಟಿಗೆ ಬಂದವನ ಬಡ್ಡಿ ಮಗಂತ ಅದು ಲೆಕ್ಕ ಹಾಕಿ ಅದೇ ಪಾಯಿಂಟಿಗೆ ಬಂದವನ. ಸೋಮೇಶ್ವರ ದೇವಸ್ಥಾನ ಸುವರ್ಣ ಗಡಿ ಸೋಮಠ 22/2020 ಸೆಪ್ಟೆಂಬರ್ 2022 ಎಂಬಲ್ಲಿ ಅಲ್ಲೇ ಬರ್ತಿರಲ್ಲ ಅದು ಕಳಪ. ಇದು ಒಂದು ಕೋಟೆ ಫಿಕ್ಸಿಂಗು, ಕೋಟೆ ಕಟ್ಟಕ್ಕೆ ಶುರು ಮಾಡ್ಕೊಂಬಿಟ್ಟವ್ರು ಯಾಕೆ ಕಾಣೋ ಇತ್ತೀಚೆಗೆ. ಇದೆಲ್ಲ ಸರ್ಕಾರಿ ದುಡ್ಡಲ್ಲಿ ಖರ್ಚು ಮಾಡ್ತಾ ಇದ್ದಾರೋ ಯಾವುದ್ರಲ್ಲಿ ಖರ್ಚು ಮಾಡ್ತಾರೋ ಗೊತ್ತಿಲ್ಲ ಗುರು, ಎನ್ಕ್ವೈರಿ ಮಾಡಬೇಕು. ನಾನು ಮೈಸೂರಲ್ಲಿ ನೋಡ್ತಾ ಇರೋದು ಇದು ಒಂದೇ ಗುರು ಚೆನ್ನಾಗಿ. ಮೈಸೂರಿಗೆ ಬರ್ತಾ ಇದ್ದೀರಲ್ಲ ಅದು ಅಂದರೆ ಮೈಸೂರಲ್ಲಿ ಉಳ್ಕೊಂಡಿದ್ದೀನಲ್ಲ, ಅವಾಗಿದ್ದ ನಾನು ನೋಟಿಸ್ ಮಾಡಿದ್ದು ವೆರಿ ಕಾಮನ್ ಫ್ಯಾಕ್ಟ್ರಿಯಲ್ಲಿ ಮೈಸೂರಲ್ಲಿ ಅಂದರೆ ರಿಪೇರಿ ಕೆಲಸ ಕಾಮಗಾರಿಗಳು, ರಿಪೇರಿಗಳು ನಡೀತವೆ ಅಷ್ಟಿಷ್ಟಲ್ಲ. ಅದರಲ್ಲೂ ನನಗೆ ಓಡಾಡೋದಾರಿ ಕೇಳಿಸ್ಬಿಟ್ಟಿದ್ದೆಲ್ಲ ಹೆರಿಟೇಜ್ ರಿಪೇರಿಗಳು ಬರೀ ಎಲ್ಲ ದೊಡ್ಡ ಗಡಿಯಾರ ಅಂತೆ. ಇದು ಅದು ಹಾಸ್ಪಿಟ್ಲಂತೂ ನಾನು ಬಂದಾಗಿದ್ದ ಇವತ್ತು ಆ್ಯಸ್ ಆನ್ ಟುಡೇ ಕಾಮಗಾರಿ ನಡೀತಾನೆ ಇದೆ. ಇವತ್ತು ಟುಡೇ ಕಾಮಗಾರಿ ನಡೀತೈತೆ. ಇವಾಗ ಒಳಗಡೆ ಯಾವುದೋ ಹೊಸ ಬಿಲ್ಡಿಂಗ್ ಕಟ್ತಾ ಇರಬೇಕು, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಪೂರ್ತಿ ಬಿಲ್ಡಿಂಗನ್ನೇ ಹುಡಿಸ್ಬಿಟ್ಟು ಸುತ್ತ ಬೌಂಡ್ರಿ ಇದಾಕಿದೆ, ಬ್ಯಾರಿಕೇಡ್ಸ್ ಥರ ಶೆಟರ್ಗಳನ್ನೆಲ್ಲ ನಿಲ್ಲಿಸಿದ್ದಾರೆ. ಬಿಳಿ ಪಚ್ಚೆ ಬಿಲ್ಡ್ರಿಗೆ ಹೋಗ್ತಾರೆ ಮಗ ಇವಾಗ ಲೆಕ್ಕ ಇದು ಹೊರಗಡೆ ಇದ್ದು. ಆರ್ಗನೈಸ್ ಜೊತೆ ಬಿಳಿ ಪಚ್ಚೆ ಚಾಮುಂಡಿ ಬೆಟ್ಟದ ಕಳ್ಳ ಪೂಜಾರಿ ಮತ್ತು ತಾತಪ್ಪ ಇಬ್ಬರು ಒಂದೇ ನೆಟ್ವರ್ಕ್. ಅವರು ಯಾವುದೋ CH, ಅವ್ರ ಊರ ಹೆಸರು CH ಇಂದ ಸ್ಟಾರ್ಟ್ ಆಗುತ್ತೆ. ಆರ್ಗನೈಸ್ಡ್ ಅದು ಬಾಯ್ಕ ಹೊಡೆದ್ಬಿಡ್ತೀವಿ ಓದ್ಬಿಡ್ತೀವಿ ಅಂತೇಳಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ. ಒಳ್ಳೆ ವಿಷಯ ಅಲ್ಲ. ಶೆಡ್ಬುಗ ಕೊಟ್ಟಿಸಿ ಬರೋದು, ಶೆಡ್ಬುಗ ಕೊಡ್ತಿದ್ರಲ್ಲ ಹಾಸ್ಪಿಟಲ್ ಕೂದಲ ಕದ್ದೆಲ್ಲ ಬಾಲಾಗೋದು. HY 3707 ಗಾಡಿ ಅದು.
ಹಿಂದೆ ಬರ್ತೀವಿ, ಇಲ್ಲೇ ರೆಕಾರ್ಡ್ ಆಗಿರುತ್ತೆ. ಸ್ಟೋರಿ ಏನು ಅಂದರೆ ಅವ್ರು ಬಂದು ಆ ಪಾಯಿಂಟಲ್ಲಿ ನಿಲ್ಲಿಸ್ತಾರಲ್ಲ, ಸೀಕಕ್ಕ ಹೀರೋ ಥರ ಬಂದು ನನ್ನ ಮುಂದೆನೇ ನಿಲ್ಲಿಸ್ತಾರೆ. ಅದೇ ಮುಂದೆ ಕ್ರಾಸ್ ಗಾಡಿ ಓಡಿಸ್ಕೊಡೋದು. ಆದರೆ ಅವ್ರ ಗಾಡಿ ಆ ಸ್ಪಾಟಲ್ಲಿ ನಿಲ್ಲಿಸೋದಕ್ಕಿಂತ ಮುಂಚೆ ನನ್ನ ಮುಂದೆ ಪಾಸ್ ಆಗ್ತಾರೆ, ಕ್ಲೋಸ್ ಅಪ್ ಪಾಸ್ ಆಗ್ತಾರೆ. ಇವತ್ತು ಸರ್ಪ್ರೈಸಿಂಗ್ ವಿಷಯ ಏನಪ್ಪ ಅಂದರೆ, ನಾನು ಬೆಳಗ್ಗಿಂತ ಮುಂಚೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿರಲಿಲ್ಲ. ನಾನು ಲೇಟಾಗಿ ಬಂದೆ ಆ್ಯಕ್ಚುಲಿ, ಅದು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿಲ್ಲ. ಹಾಗೆ ಚರಗಳು ಸಿಕ್ಕಾಪಟ್ಟೆ ಕಟ್ಟಿದ್ದಾರೆ, ವೀಡಿಯೋದೆಲ್ಲ ನೋಡ್ಬೋದು. ನಾನೀಗ ಬ್ರೇಕ್ಫಾಸ್ಟ್ ಮುಗಿಸಾಯ್ತು ಆಲ್ರೆಡಿ. ಅಂದರೂ ಇಷ್ಟು ಬೇಗ ಚರಗಳು ಇರಲಿಲ್ಲ, ಸಿಕ್ಕಾಪಟ್ಟೆ ಕಡಿಮೆ ಇದ್ದರು. ಬಹುಶಃ ಇವತ್ತು ಊಟ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಗ್ಬೋದು, ಅಷ್ಟೊಂದು ಕಡಿಮೆ ಜನ ಇದ್ದಾರೆ. ಜೊತೆಗೆ ಇವರು ಕಡಿಮೆ ಜನ ಇದ್ರಲ್ಲ ಅನ್ನೋ ಕಾರಣಕ್ಕೋ ಏನೋ ಊಟನೂ ಜಾಸ್ತಿ ಹಾಕ್ಕೊಟ್ಬಿಟ್ರು. ಊಟ ಎಷ್ಟು ತುಂಬ ಕೊಟ್ಟಿದ್ರು ಅಂದರೆ ನಾನು ಸೆಕೆಂಡ್ ರೌಂಡ್ ಊಟಕ್ಕೆ ಹೋಗಲೇ ಇಲ್ಲ. ಫಸ್ಟ್ ರೌಂಡೇ ಸಾಕು ಅಂತ ಸುಧಾಗುತ್ತೆ. ಆ್ಯಕ್ಚುಲಿ ಈ ಕತೆ ವಿಚಿತ್ರ ಅವಾಗ ಸುಮಾರು ಸಿಕ್ಕಿದೆ. ಬೇಕಾಗ್ತದೆ ಅದು ಬಿಟ್ಟೆ ಹೋಗ್ಬೋದು. ಬಟ್ ಇವಾಗ ಬ್ಯಾನ್ ಮಾಡಿದ್ದೇನೆ, ನನಗೆ ಮಾಡಿ ತೋರಿಸ್ತಾ. K09D4808 ಏನಪ್ಪು ಹೇಗೆ ತೋರಿಸ್ತಾ ಇರೋದು ಈಗ ಅಂದರೆ, ಹೊರಡೋರ ಅಂಗಡಿಯಲ್ಲಿ ಆ್ಯಕ್ಚುಲಿ ಟೀ ಕುಡಿಯೋಕ್ಕೆ ಹೋಗಲೇ ಇಲ್ಲ. ಅಲ್ಲಿ ಊಟ ಇತ್ತು ಅವಾಗ. HL6489 ಆ್ಯಕ್ಚುಲಿ ಅಲ್ಲಿ ಅವಾಗ ನೋಡ್ತಿರ್ತಾರೆ. ಇಲ್ಲಿ ಕೂತಿದ್ದಾರಲ್ಲ, ಸುಮ್ಮನೆ ಕೂತಿದ್ದಾನೆ, ಅವ್ರ ಮುಂದೆ ಊಟ ಇಟ್ಟು ಹೋದ ಅವನು. ಅದು ಸ್ಟೋರಿ ಏನು ಗೊತ್ತಾ, ಏನು ಹೇಳೋದು, ಸಂವಾದ ಮಾಡೋದು ಊಟ. ಈಗ ಬರ್ತಾಯಿದ್ದೆ ಅಲ್ಲ, ವಾಕ್ ಬರ್ತಾಯಿದ್ದೆ ನಾನು. ಆ್ಯಕ್ಚುಲಿ ವರ್ಣವ್ರ ಅಂಗಡಿಗೆ ಹೋಗೇ ಇರಲಿಲ್ಲ ಇನ್ನು ನಾನು. ಅವ್ರ ಅಂಗಡಿ ಮುಂದೆ ಪಾಸ್ ಆಗ್ತಿದ್ದಂಗೆ ಆಮೇಲೆ ಬಂದ್ಬಿಡಿ ಅಂದ್ಬಿಟ್ಟ ಅವನು, ಯಾರು ವರ್ಣ ಟೀ ಸ್ಟಾಲ್ ಅವನು. ಸೊ ಅದೇ ಸ್ಟೋರಿ. ಜೊತೆಗೆ ಇಲ್ಲೊಬ್ಬ ಊಟ ಕೊಟ್ಬಿಟ್ಟೋದು ಅವನು. ಅಲ್ಲಿ ಸುಮ್ಮನೆ ಕೂತಿದ್ನಲ್ಲ ಕುಂಟ, ಅವ್ರಿಗೆ ಊಟ ಕೊಟ್ಬಿಟ್ಟಾಗ ನನಗೆ ಊಟ ಕೊಟ್ಟಿಲ್ಲ. ಸೊ ಅದು ಸ್ಟೋರಿ ಸದ್ಯಕ್ಕೆ ಏನಿರಬಹುದು ಅಂದರೆ, ಏನು ಹೇಳೋದು, ಕಡ್ಕೊಳ ರೋಡ್ ಬೇಸಲ್ಲಿ ಹೋಗಲಿ, ಕಡ್ಕೊಳಗೆ ಹೋಗಲಿ, ರಮೇಶ್ ಹತ್ರ ಹೋಗಲಿ, ಅದು ಇದು ಇಂಟೆನ್ಷನ್. ಅಂದರೆ ಕಡ್ಕೊಳ ರಮೇಶ್ ಹತ್ರ ಹೋದರೆ ಅವರು ಟೀ ಬ್ರೇಕ್ಫಾಸ್ಟು ಹಳೆಗಳು ಕೊಡಿಸ್ಬೋದು, ಅಥವಾ ಒಳಗೆ ದುಡ್ಡು ಕೊಡ್ಬೋದು ಯಾರಾದರೂ. ಸೊ ಆ ಥರ ರಿಲೇಟೆಡ್. ಸೊ ಅವೆಲ್ಲ ಹೋಗ್ಬಿಡಿ, ಅದು ಬರಲ್ಲ. AB 308AB378 ಅವನ್ ಅಂತ ಬಂದಿತ್ತು. AWAN ಅಂತ ಇತ್ತು. ನಾಟ್ ಶೋರ್, ಒಟ್ಟಲ್ಲಿ AW ಅಂತ ಶೋರ್ ಹೋದೆ. ಅದು ಏನಂದರೆ ಅವಮಾನ ಮಾಡಿದ್ವಿ ಅಂತ ಅರ್ಥ. ಆ್ಯಕ್ಚುಲಿ ಅದು ಈ ಕಡೆಗೆ ಹೋಗಿದ್ದೆ ಅದಕ್ಕೆ ಅಂದರೆ ರಿಲೇಟೆಡ್. ಅದು ರೈಲ್ ಹತ್ಕೊಂಡು ಹೋದರೆ ಈ ಕಡೆ ಕರ್ಕೊಳಕ್ಕೆ ಹೋಗಲಿ ಅಂತ ಗುರು ಅಂದರೆ, ಕರ್ಕೊಳ್ಳೋ ಬಸ್ ಹತ್ರ ನೀವು ರೋಡ್ ವೇಸಲ್ಲಿ ಹೋಗಲಿ ಅಂತ ಇದು ಊಟ ರೋಡ್ ವೇಸಲ್ಲಿ ಹೋಗಲಿ ಅನ್ನೋ ಉದ್ದೇಶದಿಂದ ಆ ಥರ ಮಾಡ್ತಾರೆ. ಈ ಟೀ ಸ್ಟಾಲ್ ಹತ್ರದ್ದು ಸಿಕ್ಕಾಪಟ್ಟೆ ತುಂಬ ತುಳಿತಾ ಇದ್ದಾರೆ. ಬಹುಶಃ ಟೀ ಕುಡಿದಿರಲಿಲ್ಲ ಕಾರಣಕ್ಕೋಸ್ಕರ ಇರಬಹುದು. ಯಾಕೆಂದರೆ ಜೇಬಲ್ಲಿ ಬಿದ್ದಿದೆ ರಾಜಕೀಯ ನಾಲ್ಕು KL11M387 ಬರೋದು. ಇದೆಲ್ಲ ಹೊಟ್ಟೆ ಏನಾದರೂ ಆಗಿರಲಿ.
ಆವಾಗ ಗೊತ್ತಿಲ್ಲ ಕೋವಿಡ್ ಬಾಲಾಗೋಚೆ ಅಲ್ಲೇನು ಸ್ಟೋರಿ ಅಂದರೆ ಟೀ ಕುಡಿದೇ ಇರಲಿ ಅಂತ ಅಲ್ಲಿ ಜೋಸಫ್ ಪಾಯಿಂಟಲ್ಲಿ ಟೀ ಕುಡಿದೇ ಇರಲಿ ಅಂತ ಯಾಕಂದರೆ ಜೇಬಲ್ಲಿ ದುಡ್ಡಿದೆಯಲ್ಲ ಅದ್ರ ಹತ್ರ ಅಲ್ಲಿ ಕವರ್ ಐಡೆಂಟಿಟಿ ಚೆಲ್ವಾ ಬೀಬಾ ಮುಂದೆ ಪಾಸ್ ಆಗ್ತಾ ಇದೆಯಲ್ಲ ಒಂದು ಹುಡುಗ ಬ್ಯಾಗ್ನ ತಗೊಂಡು ರಾಯಲ್ ಬ್ಲೂ ಕುಮಾರ್ ಬಾಲಾಗೋಚೆ ಅವನು ನೀರು ಉದ್ದಕ್ಕೂ ನೀರು ಕಾಣ್ ನೋಡ್ತಾಳೆ ಇದ್ದೀನಿ ನಾನು. ಎರಡು ಬೃಹಸ್ಪತಿಗಳು ಕೂತ್ಕೊತಿದ್ದಾರಲ್ಲ ಅವ್ರು ಆ್ಯಕ್ಚುಲಿ ಆ ಪಾಯಿಂಟಲ್ಲಿ ಇಕ್ಕಟ್ಟು ಸೃಷ್ಟಿಸೋದಕ್ಕೆ ಪ್ರಯತ್ನ ಪಟ್ಟರು. ನಾನು ಲೇಟ್ ಟಾರ್ಗೆಟ್ ಅದೇ ಇಕ್ಕಟ್ಟು ಇದು ಮಾಡಿಸುತ್ತೆ ಎರಡು ಮೊಬೈಲ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಲೇಟ್ ಆಗಬೇಕು. ಇವಾಗ ಇಕ್ಕಟ್ಟು ಸೃಷ್ಟಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಆ್ಯಕ್ಚುಲಿ ದೀಪು ಫ್ರೈಡೇ ಸಿಕ್ಕಿದ, ಇವತ್ತು ಸಿಕ್ಕಿದ. ಅಂದರೆ ಇವತ್ತು ಶನಿವಾರ, ನೆನ್ನೆ ಸಿಕ್ಕಿದ. ನೆನ್ನೆ ಊಟ ಕೊಟ್ಟರಲ್ಲ ಅಲ್ಲಿ ಸಿಕ್ಕಿದ ಹಾಸ್ಪಿಟ್ಲ್ ಹಿಂಭಾಗ. ಇವತ್ತು ಇಲ್ಲಿ ಸಿಕ್ಕಿದ್ದ ಅಪೋಲೋ ಟೋಪಿ ಆಗ್ತದೆ ಅದು. ಸೊ ಅದೇನು ಹೇಳೋದು ಅಂದರೆ ಲೈಬ್ರರಿ ಸಿಗ್ತೀನಿ ಬನ್ನಿ ಲೈಬ್ರರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾಕೆ ಅಂತ ಗೊತ್ತಿಲ್ಲ ಅದು ನೋಡೋದು. ಅವೆರಡು 35A1698 ಗಾಡಿಗಳು. ಬೇಕು ಅಂತ ಜೇಬೊಳಗೆ ಪ್ಯಾಂಟ್ ಒಳಗೆ ಕೈ ಹಾಕ್ಕೊಂಡು ಹ್ಯಾಂಡ್ ಜಾಬ್ ಮಾಡ್ಕೊತಾಳೆ ಅವಾಗ. ಅದು ಹ್ಯಾಂಡ್ ಜಾಬ್ ಮಾಡ್ಕೊತಿರೋ ಉದ್ದೇಶ ಸಾಮಾನು ತೋರಿಸೋದಕ್ಕೆ. ಎತ್ತ ಬಿಡ್ರಿ ಕೊಟ್ಟಲ್ಲಿ ಮಕ್ಳವ್ರೆ ಭೂಮಿ ಮೇಲೆ ಅಂದರೆ ಇದು ರಾಜೇಶ್ವರ ಊಟ. ಕವರ್ ಬ್ಯಾಗ್ ಇಟ್ಕೊಟ್ಟಿರೋದು ರಾಜೇಶ್ವರ ಊಟ. ಆ್ಯಕ್ಚುಲಿ ಅಲ್ಲಿ ಬೇಲ್ ಕವರ್ ಮಾಡಬೇಕಿದ್ದಲ್ಲ, ಒಬ್ಬ ಹ್ಯಾಂಡ್ ಜಾಬ್ ಮಾಡ್ಕೊತಿದ್ದಲ್ಲ ಅವ್ನು ಹಿಂಭಾಗ ಊಟಕ್ಕೂ ಸುಮಾರು ಜನ ಕೂತಿದ್ರು. 3-4 ಜನ ಊಟ ಮಾಡ್ತಿದ್ರು. ಎಲ್ರದ್ದು ಅದೇ ಕತೆ. ಎಲ್ಲರೂ ಊಟ ಮಾಡ್ತಿದ್ದಾರೆ ಅಂದರೆ ಈಗ ಊಟ ಕೊಡ್ತಾರಲ್ಲ NGOಗಳು, ಅವ್ರ ಹತ್ರ ಊಟ ಇಸ್ಕೊಂಡು ಊಟ ಮಾಡ್ತಾರಲ್ಲ. ಸೊ ಅದೇ ಕ್ಯಾಂಡಿಡೇಟ್ಗಳವರು ಏನಕ್ಕೆ ಕ್ರಿಯೇಟ್ ಮಾಡ್ತಿರೋದು ಅಂದರೆ ಅವ್ರುಗಳಿಗೆ ಊಟ ಕೊಡ್ತಾ ಇದ್ದಾರೆ. 2 ಮೇಜರ್ ರೀಸನ್ಸ್. ಒಂದು, ನೆನಪು ತೋರಿಸಿದ್ರು ಅಲ್ಲಿ ಮುಂಚೆನೇ ಅರಸ್ ರೋಡಲ್ಲಿ. ಆದರೆ ನಿನ್ನ ಜೊತೆಯಲ್ಲೇ ನೆನಪು ಬರುತ್ತೆ, ಜೊತೆಯಲ್ಲೇ ಇದನ್ನು ನೆನಪಿಸ್ತಾ ಇರ್ತಿದ್ದವು ಅಂತ ಅವರು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಒಂದು. ಇನ್ನೊಂದು ಫುಡ್ ಡಿಸ್ಟ್ರಿಬ್ಯೂಷನ್ನು ಅವರು ಕೊಡ್ತಾಯಿದ್ದೀವಿ, ಇವ್ರು ಕೊಡೋದಿಲ್ಲ ಅನ್ನೋದು ಆಗುತ್ತೆ. ಅಂದರೆ ರಾಜೇಶ್ ದೇವಸ್ಥಾನದಿಂದ ರಾಜನ ಆದೇಶ ಆಗಿದೆ. ಸೊ ಅವ್ರಿಗೆ ಊಟ ಸಿಗುತ್ತೆ, ನಿಮಗೆ ಊಟ ಸಿಗೋದಿಲ್ಲ ಅಂತ, ನಿಮಗೆ ಊಟ ಕೊಡೋದಿಲ್ಲ NGOಗಳು ಅಂತ. ಬಟ್ ಯಾಕೆ ಮಾಡ್ತಾರೆ ಅಂದರೆ ಈ ಮೇಜರ್ ರೀಸನ್ಸ್ ಇದೆ. ಒಂದು, ನೆನ್ನೆ ಸ್ನಾನ ಕೊಟ್ಟಾಗಿ ದೇವಸ್ಥಾನ ಮಾಡಲಿ ಅಂತ. ಇನ್ನೊಂದು ಕಟ್ಕೊಳಕ್ಕೆ ಹೋಗಲಿ ಅಂತ. ಇನ್ನೊಂದು ಮಹಾಲಕ್ಷ್ಮಿ ಸ್ವೀಟ್ಸ್ ಹೋಗಲಿ ಅಂತ. ಸೊ 3 ರೀಸನ್ಗಳಿಂದ. ಅಂದರೆ ಇಲ್ಲಿ KR ಹಾಸ್ಪಿಟ್ಲ್ ಹತ್ರ ಊಟ ಕೊಟ್ಟರೆ ಇಲ್ಲೇ ಇದು ಬಿಡ್ತಾರೆ. ಸೊ ಅಲ್ಲಿ ಊಟ ಕೊಟ್ಟಿಲ್ಲ ಆದರೆ ಅಲ್ಲಿಗೆ ಹೋಗ್ತಾರೆ ಅಂತ. ಇಲ್ಲಿ 3 ಸ್ಪಾಟ್ಗಳು: ದೇವಸ್ಥಾನ, ಕಡ್ಕೊಳ ಮತ್ತು
ವರಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗ್ತಾರೆ ಅಂತ ಲೆಕ್ಕಾಚಾರ. ಆ ಬದಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಿತ್ತಲ್ಲ ನಮ್ಮ ಮಮ್ಮಿ, ಹೀಗಾಗಿ ಅದಕ್ಕೆ ವರಮಹಾಲಕ್ಷ್ಮಿ ಇರೋದೇ ಬರ್ತಾರೆ ಬೇಗ ಬಾಯಿಗೆ ಬಳಸೋದು. ಚರಂಡಿ ಮನೆಬಿಟ್ಟು ಕಡ್ಕೊಳ್ಳೋ ಟಾರ್ಗೆಟ್ ಇರೋದು. ಕಡ್ಕೊಳಗೆ ಹೋಗಲಿಲ್ಲ ಕಾಡೋಕ್ಕೋಸ್ಕರ ಇದೆಲ್ಲ ಆ್ಯಟಿಟ್ಯೂಡ್ ಕೆಟ್ಟು ಬರ್ತಿರೋದು. ಚರಡದ ಬಾಲಗುಚ್ಚಿ ತಡವಾಗಿ ಹೊರಲಿದೆ ಒಡೆಯರ್ಸ್ ಎಕ್ಸ್ಪ್ರೆಸ್. ರ್ಯಾಕ್ಸ್ ಬಗ್ಗೆ ಬಾಲಗುಚ್ಚಿ ದಾಲುಡಿ. ಅದರ ಬದಲು ಹೊಡಿ ಅಂತ ಫಸ್ಟು ಹೊಡೆದಾಡು. ಪೊಲೀಸವ್ರು ಏನು ಆ್ಯಕ್ಷನ್ ತೊಗೊಳೋದಿಲ್ಲ. ಈಗ ಆ್ಯಕ್ಚುಲಿ ಏನಕ್ಕೆ ಇದು ಸ್ಟೋರಿ ಇದಾಗುತ್ತೆ ಗೊತ್ತಾ? ಇದಾಯಿತು ಏನು ಹೇಳೋದು, ಸೋಷಿಯಲ್ ಮೀಡಿಯಾ ಪೊಲೀಸವ್ರಿಗೆ ನಿನ್ನೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆಲ್ಲ ಅದು ಬ್ಯಾಕ್ ಫೈರ್ ಆಯಿತು. ಹಿಂದಿಗೆ ಬಂತು. ಅಂದರೆ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಅಂದ್ಬಿಟ್ಟು ಕಳಿಸ್ಬಿಟ್ಟು ಅಪ್ಡೇಟ್ ಮಾಡ್ಬಿಟ್ಟು ಸುಮ್ಮನೆ ಆಗೋದ್ರು. ಬೇರೆ ಯಾವುದೇ ಇನ್ಫಾರ್ಮೇಷನ್ಸ್ ಇಲ್ಲ. ಸೊ ಏನು ಕತೆ ಅಂದರೆ ಹೊಡಿಬೇಕು, ಫಸ್ಟು ಹೊಡೆದಾಟ ಮಾಡಬೇಕು, ಗಲಾಟೆ ಮಾಡಬೇಕು. ಗಲಾಟೆ ಮಾಡಿಕೊಂಡು ಕಂಬಿ ಎಣ್ಸಂಗಾದರೆ ಹೊಡೆದಾಡುವ ಫಸ್ಟು ಪೊಲೀಸ್ ಆ್ಯಕ್ಷನ್ಗೆ ಏನೂ ತೊಗೊಳೋದಿಲ್ಲ, ಸುಮ್ಮನೆ ಹೊಡೆದಾಡು ಅಂತ ಇದು ಮಾಡಿದ್ದು. ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಇದು. ಟಾಟಾ ಪಂಚ್ ಕಾರ್ ನೆನ್ನೆ ಲಾಂಚ್ ಮಾಡಿದ್ದಾರೆ, ಟಾಟಾ ಪಂಚ್ ಕಾರು. ಸೊ ರಿಲೇಟೆಡ್ ಇದೆಲ್ಲ. ಕುಡ್ಸೋದರ ಬಾಲಾಗುಚ್ಚಿ ಇದು ಅಷ್ಟೇ ಆರ್ಗನೈಸ್ಡ್ ಇದು. ಇದೇ ಪಂಚು. ಆದರೆ ಸುಮ್ಮನೆ ಬ್ಯಾಕ್ ಪತ್ತ ಕಿರಿಕ್ ಮಾಡ್ತಿರ್ತಾರೆ, ಹೊಡೆದಾಡು ಗುದ್ದಾಡು ಅಂತ. ಅಲ್ಲಿಂದ ಬರುವಂತ ತೋರಿಸ್ತಾ ಇರೋದು ಅನ್ಸೋಳ ಭಾಗ. ಟ್ರೈನಿಗೆ ಹೋಗಿ ವಾಪಸ್ ಬಂದೆ. ಅದು ಹೇಳಿಲ್ವಾ ಆಗಲೇ ಊಟ ಅದೇನು ಗೊತ್ತಾಗ್ತದೆ, ತಿದ್ದಕ್ಕೂ ಗತಿ ಇಲ್ಲ. ಅವ್ರು ತೆಗೆದು ನೋಡೋಣಂತಾರೆ. ಹೆಡ್ಲೆಸ್ ಆದರೆ ಕೊನೆ ಇಲ್ಲ ಇದಕ್ಕೆ ಅಂತ. ಕೊನೆಯದೇ ಇಲ್ಲ. ಕಾರ್ ರೇಂಜ್ ಕಾಟ ಕೊಡ್ತಿದ್ದೀನಿ ಅಂತ ಆ್ಯಟಿಟ್ಯೂಡ್ ಆಲ್ಫಾ ಸ್ವಾಮಿ ಫಾದರ್ ಕಬೀರ್ ಶನೇಶ್ವರ ಸ್ವಾಮಿ ಶ್ರೀ 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 333 ಗಾಡಿ ನಂಬರ್ ಇಲ್ಲ ಗುರು, ಅದ್ಭುತ ಗಾಡಿ ನಂಬರ್ ಇದೆ 9AB 3293. ಅಂದರೆ ಅದೇ ಈಗ ಎಕ್ಸ್ಪೈರ್ ಬರ್ತಾ ಇದ್ದಲ್ಲ, ಲಿಮಿಟ್ಲೆಸ್ ಕಾಟ ಕೊಡ್ತೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವರು. EJ4665 ಇರಬೇಕು, ನಾಟ್ ಶ್ಯೂರ್. ಆ ಟ್ರಿಪಲ್ ರೈಡಿಂಗ್ ಹೋದರು ಅಂತಲ್ಲ, ಅದೇ ಹುಡುಗರು ಹೋಗಿದ್ದಲ್ಲಿ. ಅದೇ ಹುಡುಗರು ಅಂದರೆ ಅಲ್ಲಿ ಹೆಂಡ್ಲೆಸ್ ಅಂತ ಹಾಕ್ಕೊಂಡಿದ್ದಾರಲ್ಲ, ಅದೇ ಹುಡುಗರು ಹಾಕ್ಕೊಂಡಿದ್ದು. ಅದೇ ಬೆಂಗಳೂರು ಕಡೆ ಇದು, ಬೆಂಗಳೂರೊಳಗೆ ಹೋಗ್ತಾ ಇದ್ದು. ಎಲ್ಲಿಗೆ ಹೋದ್ರು ನಾವು ಜೊತೆಯಲ್ಲೇ ಬರ್ತೀವಿ, ಇಷ್ಟೊಂದು ಕೊಡ್ತೀವಿ ಅಂತ ಹೇಳಿ ಇನ್ನೊಬ್ಬ ಊಟ ಎಲ್ಲ ಸಾಕೋಗಿದ್ದು. ಕೈ ನೋಡು ಈಚೆ ಸಿಗರೇಟು, ಬೀಡಿ ಸಿಗರೇಟ್ ಅಲ್ಲ, ಬೀಡಿ ಸೇರ್ತಾ ಇರೋದು. ಮತ್ತು ಕೈ ಈಚೆ ಹಾಕೊಂಡಿರೋದು. ಕುಯ್ಕ್ ತರೋದು ಮಾಡ್ಕೊಂಡು ಹೋಗ್ತಾರೆ ಬೋಳಿ ಇವಾಗ. ಸಿಟಿ ಕಾರ್ಪೊರೇಷನ್, ಅದು ಸಿಟಿ ಕಾರ್ಪೊರೇಷನ್ ನನ್ನ ಸುತ್ತ ಕೆಲಸ ಮಾಡೋದಕ್ಕೆ 2 ಮೇಜರ್ ರೀಸನ್ಸ್ ಇದೆ. ಒಂದು, ಅದು ಮೈಸೂರು ಸಿಟಿ ಕಾರ್ಪೊರೇಷನ್ದು ಒಡೆಯರ್ ನೆಟ್ವರ್ಕ್ ಬರುತ್ತೆ.
ಇನ್ನೊಂದು ನಮ್ಮ ದೊಡ್ಡಪ್ಪ ತ್ಯಾಗರಾಜಗೌಡ ಇದ್ದಲ್ಲ, ಅವರು ಸಿಟಿ ಕಾರ್ಪೊರೇಷನ್, ಬೆಂಗಳೂರು ಸಿಟಿ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಸೊ ಅವ್ನ ಮಗನ ಹೆಸರು ರವಿ. ಈ ಕಾರಣದಿಂದಲೇ ಚಿನ್ನಿ ರವಿ ಇಲ್ಲಿ ಮೈಸೂರಲ್ಲಿ ರಾಜ್ಯಭಾರ ನಡೆಸ್ತಾ ಇರೋದು. ಶ್ರುತಾ ಬಳ್ಳಾಳ್ಳಿ ಹೆಸರು ಜೊತೆ ಲಿಂಕ್ಡಪ್ ಆಗಿರೋದು. ಪಾದಗಳು ತೋರಿಸ್ತಾರೆ, ಕಷ್ಟಪಟ್ಟು ವಾರ ತೋರಿಸ್ತಾರೆ. ತುಳಿ ಅಳಿಸ್ತಾ ಇರೋದು 2 ಕ್ರಿಕೆಟ್ ಚರ್ರ ಪರ್ರ ಕರಿತಾ ಇಲ್ಲ. ಒಂದೇ ಸಭ ಯಾವ್ದಾರು ಆಡೋದು ಲೇಟ್ ಆಗೋಯ್ತು. ಒಂದೇ ಸಭ ಇರ್ಬೋದು ಕರಿತಾ ಇದ್ದು ಚರ ಪರತ್ತ. ಅದಕ್ಕೆ ಸಿಟಿ ಕಾರ್ಪೊರೇಷನ್ ಈಚೆ ಬಂದಿದ್ದು, ಗಾಡಿ ಅಡ್ಡಕ್ಕೆ ಬಂದಿದ್ದು. ಸಾಲೆ ಬಡದ ಇದ್ದಿದ್ದು ಬಂದಲ್ಲ, ಸೊ ಸ್ನಾನ ಮಾಡೋಕ್ಕೆ ಹೋಗಿ ಅಂತ ಅಡ್ಡಿ ಕೊಡ್ತಾರೆ. ಬಂದೂರಿಗೆ ಹೋಗಲೇ ಇಲ್ಲ, ಆಗಲೇ ಶನಿ ಕಾಟ ಶುರುವಾಗೋಯ್ತು ನನಗೆ. ಮಾದೇಶ್ವರ ದೇವಸ್ಥಾನ ಇದೆಯಲ್ಲ, ಗುರುಬಾಗ ಸರೇಶ್ವರ ದೇವಸ್ಥಾನ ಇದೆ, ಶನಿ ಕಾಟ ಆಗಲೇ ಸ್ಟಾರ್ಟ್ ಮಾಡ್ಕೊಬೇಕು. ಈರುಳ್ಳಿ ಏನು ಆನ್ಲೈನ್ ಇಲ್ಲೊಂದು ಈರುಳ್ಳಿ ಬಿದ್ದಿದೆ. ಆನ್ಲೈನ್ ಈರುಳ್ಳಿದು ಏನೋ ಕತೆ ನ್ಯೂಸ್ ಫೀಡ್ ಬಂದಿತ್ತು, ನಾನು ಓದಲಿಲ್ಲ. ಬೇರೆ ನೋಡ್ಕೊಯ್ತಾರೆ, ಅದು ಐದು ನಂಬರ್ ನೋಡಿಲ್ಲ, ಮಗ ಕವರ್ ಆಗಿರುತ್ತೆ. ಆನಿಯನ್ ಆ್ಯಕ್ಚುಲಿ ಅದು ಯಾವುದೋ ಪ್ರಾಜೆಕ್ಟ್ ಮಾಡಬೇಕು, ಬ್ರೌನ್ ಟಿವಿಗೆ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದ್ರ ಬಗ್ಗೆ ಏನೋ ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಇನ್ಫ್ಯಾಕ್ಟ್ ಇದರಲ್ಲೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಇಲ್ಲ. ಅದ್ಭುತವಾದ ವಿಷಯಲ್ಸು ಮುಖ ಕವರ್ ಮಾಡೋಕ್ಕಾಗಲಿಲ್ಲ, ಬಗ್ಗಿ ಬೋದಿಂದಾಗಿ. ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಿತ್ತು ಬೋಳಿ ಹೋಗೋದು. ಬಳಸಲ್ಲಿ ಹೊಡೆಯೋದಕ್ಕೆ ಕೈಯ ಬೇಯಿಸ್ಕೊಂಡು ನಿಂತ್ಕೊಂಡಿದ್ದ, ಅದು ನೋಡಬೇಕಾಗಿತ್ತು ಅಂತೆಲ್ಲ. ಮುಖ ಕವರ್ ಮಾಡಬೇಕಾಗಿತ್ತು ಅವ್ರು ಮಾತ್ರ. Expenditure up to 20D7170 ಟವರ್ಡ್ ಓಲಿ ಅಂತ 7125 Q 7125 ಸ್ಟೋರಿ ಊಟದ ಕತೆ ಅದೆಲ್ಲ ಹಳೆ ಕತೆ. ಇವಾಗ ಈ ಬಂದೂರು ಹೋಗ್ತಿರೋದ್ರಿಂದ ಪೂರ್ತಿ ಆಲ್ರೆಡಿ ಪೂರ್ತಿ ಎಲ್ಲ ಬದಲಾಗಿ ಹೋಗಿದೆ. ಇವಾಗ ಇದೆಲ್ಲ ಊಟದ್ದು ಹಳ್ಳಿ ಬೆಳೆ ನಿಂತೋಗಿದೆ. ಇಲ್ಲೇನೋ ಬೇರೆ ಸ್ಟೋರಿ. ಆ್ಯಕ್ಚುಲಿ ಏನೋ ಹೇಳೋಕೆ ಕೊಟ್ಟಿದ್ದೀವ್ರು ಅಂದರೆ ಫಸ್ಟು ಶನೇಶ್ವರನಿಗೆ ಶನಿ ಕಾಟ ಪ್ರಾರಂಭ ಮಾಡೋದಕ್ಕೆ ಟ್ರೈ ಮಾಡಿದ್ರು ಇವರು. ಅಲ್ಲಿ ಮಾದಪ್ಪ ದೇವಸ್ಥಾನ ಮುಂದೆ ಶನ್ಮತ್ಪ ದೇವಸ್ಥಾನ ಇದೆಯಲ್ಲ, ಈಗ ಆಲ್ರೆಡಿ ನಾನು ಬಂದೂರು ಹೋಗಿದ್ದ ಮುಂಚೆನೇ ಅದ್ರ ಸ್ಟೋರಿ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅದ್ರ ಹೆಸರು ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಆಲ್ರೆಡಿ ಬೆಳಗ್ಗೆಯಿಂದ ಅದೇ ಕತೆ ನಡೀತಾ ಇರೋದು. ಇವಾಗ ಮುಂದೆ ನಿಂತಿದ್ರೆ ಕವರ್ ಮಾಡೋದಾಗ್ತದೆ. ತಂದರೆ ಬಲೆ ಗುಚ್ಚಿ ಅಡಿಗೆ ತೋರಿಸ್ತಾ ಇರೋದು ಕುಂಟೆ ಹೋಗೋದು ಅದು ಯೂಟರ್ನ್ ನಾಳೆಗೂ ಬಾ ಅಂತ. ದಂಡಿಕೇಶ್ವರ ಕೃಪೆ ಅಲ್ಲೇ ಸಿಕ್ಕಿದ್ದಲ್ಲ, ಚಿಕ್ಕಮ್ಮ ಮ್ಯಾಕ್ಸ್ ಬಜೇಳ ಅವರ ಬಲೆ ಗುಚ್ಚಿ. ಮ್ಯಾಕ್ಸ್ ಬಜೇಳ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರೆ ಇವ್ರಿಗೆ ಮತ್ತೆ ಅಲ್ಲಿಗೆ ಬಾ ಅಂತ. ಎಲ್ಲಿಗೆ ಸಂತೃಪ್ತಿ ಟೀಮ್ಗೆ ಶರಣ್ ಇಲ್ಲ ಶರತ್ ಅದು 5340 ಗಾಡಿ ಅದು. HJ 4293 ಗಾಡಿ ಅದು, ಹೋಂಡಾ ಆಕ್ಟಿವಾ. ಅದೆಲ್ಲ ರಾಂಗ್ ವೇಲ್ ಹೋದ್ರು ಅಂತಲ್ಲ, HA 76732 ಇರಬೇಕು. ಅವರು ರಾಂಗ್ ವೇಲ್ ಹೋದ್ರು ಅಂತ ನಾನು ಮಾಡ್ತಾ ಇರೋದಲ್ಲ, ಅಲ್ಲಿ ಟಚ್ ಮಾಡ್ಕೊಡೋ ಪ್ರಯತ್ನ ಪಟ್ಟು ಅದಕ್ಕೆ ಯೂಟರ್ದು ಆ್ಯಕ್ಚುಲಿ ರಾಂಗ್ ವೇಲ್ ಅದು. ಯೂಟರ್ ಆಲ್ಮೋಸ್ಟ್ ರಾಂಗ್ ವೇಲ್.
ಮೊಬೈಲ್ ಚಾರ್ಜ್ ಮಾಡೋ ಸ್ಲಾಟ್ ಎಲ್ಲ ಫಿಲ್ ಇದೆ ಅಲ್ಲಿ. ಪಂಚೆ ಚಾಮುಂಡಿ ಬೆಟ್ಟದ ಪಂಚೆ, ಬಿಳಿ ಪಂಚೆ. ಹೊಟ್ಟೆ ತರಿಸ್ತಾರದವ್ರಿಗೆ ಇದೆ. ಈಗ ಚಾರ್ಜ್ ಮಾಡ್ತಾರವ ಊಟ ಅಡುಗೆ ಗೊಟ್ಟ ತರಿಸೋಳಗೆ ಬರ್ತಾರಲ್ಲ ಅವರು ಚಾರ್ಜ್ ಆಗ್ತಿಲ್ವಾ? ಇದಾದ್ರೆ ಸಣ್ಣಕ್ಕೆ ಆಗ್ತೀಯಲ್ಲ ಏನು ಅಂತ. ಇಲ್ಲ ಚಾರ್ಜ್ ಆಗುತ್ತೆ ಅವ್ರು ಸುಳ್ಳು ಹೇಳುವ. ಚಾರ್ಜ್ ಆಗುತ್ತೆ ಆ್ಯಕ್ಚುಲಿ, ಕರೆಂಟ್ ಇದೆ. ಅವ್ರು ಸುಳ್ಳು ಹೇಳೋದಾಗುತ್ತೆ. ಅದು ಏನು ಕತೆ ಅಂದರೆ ಷಡ್ಯುಗಮ್ಸ್ ಯಾವ ಹುಡುಗರು ಸುತ್ತ ಕತೆ ಹೇಳ್ಕೊಳೋದು ಬೇಡ, ಸುತ್ತ ವೇಸ್ಟ್ ಆಗಿ ವೇಸ್ಟ್ ಮಾಡಬೇಡ. ಕತೆ ಹೇಳ್ಕೊಂಡು ಈಗ ಬಾಡೆ ಕೆಲಸ ಮಾಡೋದ, ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಇಲ್ಲಿ ಮೂಗು ಪ್ರಕಾಶ್ ಬಾಲಗುಂಜೆ ಅದು ಕರೆಕ್ಟ್ ಇದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕು ಈಗ. ದಿಸ್ ಡಿವೈಸ್ ಎಕ್ಸ್ಪ್ಲನೇಷನ್ಸ್ ಅದೇನು ಕತೆ ಅಂದರೆ ತೇಜಸ್ ಮೊಬೈಲ್ ಅಂಗಡಿ ಹತ್ರ ಅದೇ ಸ್ಟೋರಿ ಹೇಳ್ತೀನಿ ಈಗ ಹೇಳಲೇಬೇಕು. ಪ್ರಕಾಶ್ ಕತೆ ಇದು ಅಂದರೆ ಪ್ರಕಾಶ್ ಹತ್ರಕ್ಕೆ ಹೋಗು ಅಂತ. ಪ್ರಕಾಶ್ ಹತ್ರಕ್ಕೆ ಹೋಗು, ಕ್ಲೋಸ್ ಆಗಿಲ್ಲ, ಸಹಾಯ ಕೇಳು ಅಂದರೆ ಅವ್ರು ಬಿಟ್ಬಿಟ್ಟಿಲ್ಲ ನೀನು ಇನ್ನೂ. ಪ್ರಕಾಶ್ ಹತ್ರ ಹೋಗಿ ಸಹಾಯ ಕೇಳು, ಸಹಾಯ ಮಾಡ್ತಾರೆ ಅಂತ ಆ್ಯಕ್ಟಿವಿಟಿ ಮಾಡ್ತಾರೆ. ಹೊಗೆ ನೋಡುಗರು KA 05017. ಎಕ್ಸ್ಪ್ಲನೇಷನ್ ಇದೆ. ಪ್ರಕಾಶ್ ಅಂದರೆ ಆ್ಯಕ್ಚುಲಿ ಆ ಥರ ಮೇಲೆ ವ್ಯೂ ಹೊಡೆಯಾರಿತ್ತಲ್ಲ, ಒಂದು ರೀಸೆಂಟ್ ಬಿಟ್ಟಾಗ ಬೀಚ್ ಕೊಡ್ಬೇಕಿಲ್ಲ. ಅಂದರೆ ನಾನು ಹೇಳಿದ್ದು ಅಂತ ಏನು ಸ್ಟೋರಿ ಅಂದರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ನಲ್ಲ ಆನ್ಲೈನಲ್ಲಿ, ಅದು ಬೌನ್ಸ್ ಆಗಿದೆ. ಬೌನ್ಸ್ ಅಂದರೆ ಇಮೇಲ್ ಇದಕ್ಕೆ ಬಂದಿಲ್ಲ, ಡೀಟೇಲ್ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಅಂತ ಹಾಕಿದ್ದಾರೆ ಅಷ್ಟೇ. ಸೊ ಅದಕ್ಕೆ ಅವ್ರು ಬೀಸುತ್ತಿರ್ತಾ ಇದೆ. ಒಡೆಯರ್ಸ್ದು ಟೋಪಿ ಹಾಕ್ಕೊಂಡು ಬೀಸುತ್ತಿರ್ತಾ ಇರೋದು ಏನಕ್ಕೆ ಅಂದರೆ ಒಡೆಯರ್ಸ್ ನೆಟ್ವರ್ಕ್ ಹೆಲ್ಪ್ ತೊಗೊಂಡು ಮಾಡಿರೋ ಕೆಲಸ ಇದು. ಅಂದರೆ ಒಡೆಯರ್ ಇನ್ಫ್ಲೂಯೆನ್ಸ್ ಇದ್ದಾಗಿ ಕೇಸ್ ಸ್ಟ್ಯಾಂಡ್ ಆಗಿಲ್ಲ ಅಂತ ಅವ್ರು ಆ್ಯಕ್ಟಿವಿಟಿ ಮಾಡ್ತಾರೆ. ಜೊತೆಗೆ ಅವರು ಹುಡುಗ ಅಂದರೆ ಕಿಶೋರ್ ಆಗಿರೋದ್ರಿಂದ ಮಂಜು ಅಲ್ಲ ಏನೋ ಲಕ್ಷ್ಮಣ ಬಾಲಗುಂಜಿಗಳಿವರು ಸೆಪ್ಟೆಂಬರ್ 2000 ಮಹೇಶ ಸೆಪ್ಟೆಂಬರ್ 2022 ನಮಗೆ ಹಲ್ಲೆ ನಡೀತಲ್ಲ, ಸೊ ಅದೆಲ್ಲ ರಿಲೇಟೆಡ್. ವಿದಳೆ ಸುಳ ಮಗಳು ಎಂಥದ ಬ್ರದರ್ಸ್ ಅಂತ. KA 050ML7239 ಗಾಡಿ ಟಾಟಾ ಹ್ಯಾರಿಯರ್. ಆ ಕಡೆಯಿಂದ ಬಂದಿದ್ದು ಮುಂದೆನೇ ಪಾಸ್ ಆಗ್ತಾರೆ. ನಾನು ನಡ್ಕೊ ಬರ್ತಾಯಿದ್ದೀನಿ, ಅವ್ನ ಕಡೆಗೆ ಸೀದಾ ನಿಂತ್ತಾ ಇದ್ದಾನೆ. ನಾನು ನಿಂತ್ಕೊಂಡಿಲ್ಲ ಅಂದರೆ ಹೊಡ್ಕೊಂಡೇ ಹೋಗ್ತಿದ್ದ. HD 3646 ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ದು ಪ್ರಕಾಶ್ ಬಾಲಗುಂಜೆ ಎದುರು ಗೊತ್ತಿರೋ ಸಿಕ್ಕಾಪಟ್ಟೆ ಜನ ಕಂಡ್ರು ಅವಾಗಿಂದ ಸೀನು. ಆ್ಯಕ್ಚುಲಿ ನಂಜನಗೂಡು ಬಟ್ಟೆ ಅಂಗಡಿ ಅದು. ಪುಕ್ಸಟೆ ಪ್ರಚಾರ ಜೊತೆಗೆ ನಂಜನಗೂಡಿಗೆ ಹೋಗುವಂಥ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಬಂದಿದ್ದು ಲೋಕೇಶ ಮತ್ತು ಮಗ ಇರ್ಬೇಕು, ಅಷ್ಟು ದೊಡ್ಡ ಮಗ ಇದ್ದಾನೆ, ಅವನಿಗೆ ಚಾನ್ಸ್ ಇಲ್ಲ. ಆ ಕಡೆ ಬೇಡ ಇಲ್ಲ ಅದು ಲೋಕೇಶು ಕುಬುದಳ ಕಂದನ್ನು ನಾನು ಕುರಿಸ್ಕೊಂಡು ಹೋಗುವಂಥ ಆ್ಯಕ್ಟಿವಿಟಿ ಮಾಡಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾರೆ. ಆ ಹುಡುಗ ಯಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಉದ್ದ ಕೂತಿದ್ದರೆ ಜಸ್ಪ್ರೀಟ್ ಕೆಲಸ ಮಾಡ್ತಿದ್ದಲ್ಲ ಲೋಕೇಶ್. ಜಸ್ಪ್ರೀಟ್ ಅಲ್ಲ, ಅವರು ಹಳೆ ಅಂಗಡಿ ಎಕ್ಸಲೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದರು ಲೋಕೇಶ್. ಫ್ಲ್ಯಾಗ್ಶಿಪ್ ಡಿಸೈನರ್ ಅವ್ರಿಗೆ ಟಾಪ್ ಆ್ಯಂಡ್ ಮಾಡೆಲ್ ಅಲ್ಲ ಬೈಕ್ಗಳು ಆ ಥರ.
ವೇಟ್ ಆಟೋದವ್ರ ಹತ್ರ ಮಾತಾಡ್ತಿದ್ದೆ. ಏಯ್ ಬೇಕಾದ್ರೆ ನೋಡ್ಕೊಂಡಿಕ್ಕೋ ಲೌಡ ಯಾರೋ ಪ್ರಕಾಶ ಆಗಿರೋದು ಅದು ಬಸಳ ಬಿಟ್ಕೊಳ್ಳೋಣ ಬಿಟ್ಟು ಲೌಡಕ್ಕೆ ಲೌಡ ಕೈಲಿ ಏನೋ ಕವರ್ಕೊಂಡು ಅಲ್ಲಾಡ್ಕೊಂಡು ಆಗಿಬಿಡ್ತಾರೆ. ಉಳಿತೋಳಲ್ಲ ಹೆಸರಿ ಕೇಸ್ ಬಿಡುತ್ತೆ. ಡೈಲಿ 7044 ಆಗುತ್ತೆ ಸರ್. 7044 90. ಇದು ಆರ್ಗನೈಸ್ಡ್ ಫೋರ್ಸ್ AQ3132. ಆದರೆ ಬಲವಂತವಾಗಿ ಹೇಳ್ಕೊಂಡು ಹೋಗ್ತೀವಿ ದಾರಿ ಓಟ ತಾತಪ್ಪನ ಬಲಕೃಷ್ಣ ದಾರಿ ಓಟ ಇದೆಲ್ಲ ಹೌದು ಬರುತ್ತೆ. ಎಷ್ಟು ಆರ್ಗನೈಸ್ ಆರ್ಗನೈಸ್ ಅಂದರೆ ಇನ್ನೊಬ್ಬ ವಿಶಾಲ ಅವಾಗ ಪ್ರಕಾಶ್ ಆಯಿತು. ಆ ಸಿಡಿ ಬಸ್ಸಲ್ಲಿ ಪ್ರಕಾಶ್ ಎತ್ಕೊಡೋಗ ಇದು ವಿಶಾಲ್ ಸ್ಯಾರೀಸ್ ಗಾಡಿಗಳು. ಯಾವ ಕಾಲೇಜು ಯಾವ ಎಲ್ಲ ಕೇಳಿಸಿದ ಅವರು ಕಾವೇರಿ ಕಾಲೇಜು ರಾಜೇಶ್ ಬಾಲಗೋಚಿ JV252 ಅವಳೇ ಮಾತಾಡ್ತೀನಿ. ಒಂದೇ ಸವಾಗ ಕುಯ್ತವ್ರೆ ಊರಿದ್ದಾರೆ. ಅವಳೇನು ಮಾತಾಡ್ತಿಲ್ವಂತೆ, ಅವಳೇ ಮಾತಾಡಿಸ್ತಾ ಇಲ್ಲಂತೆ. ಇದಂತ ಬಾಕ್ಸ್ ಸಿಗೋರು. ಲಕ್ 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 1633 ಎಲ್ಲ ಗುರು ಅವಳು. HP 870 ಗಾಡಿ. ಅಲ್ಲೋದು ವೆಹಿಕಲ್ ಹೋಗ್ತಿದೆ. ಟ್ರಕ್ ಯಾವುದು ಸರಿಯಾಗಿ ನೆನಪಿಲ್ಲ ಅದರಿಗೆ. ಈ ಬಗ್ಗೆ ಇವಾಗ ಅಡ್ಡಕ್ಕೆ ಬಂದಿದ್ದೇನೆ ಬರ್ತಾಯಿತ್ತು. ಗಾಡಿಗೆ ಬರೋಲ್ಲ ಅಂದರೆ ಪ್ರಕಾಶ್ ಬಾಲಗೋಚಿ ಅಲ್ಲೋಡಿ ಯಾವ್ದು ಕಾರ್ದರಿಗೆ ಹಿಂಗೆ ಬರ್ತಾ ಇರೋದು. ಅದೇನೋ ಒನ್ ವೇ ಇರ್ಬೋದು, ಅವ್ನು ಜಾಯ್ನ್ ಆಗ್ತಾ ಇರೋದು. ಆದರೆ ಇದು ಒನ್ ವೇ ಅಲ್ವಲ್ಲ ಅಲ್ಲಿ. ಪೊಲೀಸ್ ಬೇರೆ ಗುರು. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಏನು ಕಲೆಗಳು ಗುರು. ಪೊಲೀಸವರು ಏನು ಟ್ರೈನಿಂಗ್ ಕೊಟ್ಟವ್ರೆ. ಪೊಲೀಸರು ಎಷ್ಟು ಟ್ರೈನಿಂಗ್ ಕೊಟ್ಟವ್ರು ಲೆಕ್ಕ ಹಾಕೋಬಾರ. ಏನು ಮಾಡಿದ್ರು ಸೈಕಲ್ ತಿಂದು ಯಾರು ಬೇಕಾಗ್ತದೆ ನಾನೇ ಹೆಂಗೆ ಬೇಕಾ ಎಲ್ಲೋಗ ಹೊಟ್ಟೈತಿ ಬಾಲ ಸಾಕು ಮಾಡೈತಿ ಸಾಕು ಮಾಡೈತಿ ಸಾಕು ಮಾಡೈತಿ ಬಾಯಿಲೆ ಎಲ್ಲಿ ಮಾತಾಡ್ತಿರೋದು ನಾನು ಸಾಕು ಅಪ್ಪ ಬಾನು ಓಡ್ಸೋ ಓಡ್ಸು ಸೆಟ್ಲ್ ಮೇಲೆ ಕಿತ್ತು ನಾನು ಇನ್ನೊಬ್ಬನ ಜೊತೆ ಇದ್ದಿದ್ದೀನಿ ನೀನು ನೋಡಿದ್ದ. ಈಗ ಯಾರು ಅಂದ್ರೆ ನೀ ಏನು ಹೇಳ್ದೆ ನೀನು? ಮತ್ತೆ ಅದು ತಗೊಂಡಿದ್ದು ಜ್ಞಾನ ಇಲ್ಲ ಅಂದ್ರೆ ತಗೊಂಡಿರೋದು ಜ್ಞಾನ ಇಲ್ಲ ಅಂದ್ರೆ ಏನು ನಾಲ್ಕೈ ಮೇಲೆ ಇಡ್ತಾ ಇರಲಿ ನಿನಗೆ. ನಿನ್ನ ಯೋಗ್ಯತೆನ ಮುಚ್ಚಾಕೊಳ್ಳೋಕ್ಕೋಸ್ಕರ ಇಲ್ಲದೇ ಇರೋ ಕಥೆಗಳನ್ನು ಸೃಷ್ಟಾಂಗ ಮಾಡಬೇಡ ನೀನು ನನ್ನ ಹತ್ರ. ಓಪ್ಲೆಸ್ ಆಟ ನಿನ್ನಲ್ಲಿದ್ರೆ ನೀನು ಬಿಹೇವ್ ಮಾಡು ನೀನು. ಜಾನು ಬಾರಿ ನಿಲ್ಸ ವೆಹಿಕಲ್
ಟೆಸ್ಟ್ ಮಾಡ್ತೀವಿ ಅಂತ. ನಿಮ್ಮ ಮುದುಕರೇನೆ ಕರ್ಕೊಂಡು ಮನೆ ಮೇಲೆ ಕರ್ಕೊಂಡು ನಿಲ್ಸ್ಕೊಂಡು ಸಂಸಾರ ಮಾಡ್ತಾರೆ. ನಿನ್ನಂತವ್ರಿಗೆ ಬೇಕು, ನನಗೆ ಬೇಡ. ಜಾಸ್ತಿ ದೂಸರ ಮಾತಾಡೋಣ ನನ್ನ ಮುಂದೆ ಇನ್ನೊಂದ್ಸಲ. ಥರ್ಡ್ ಕ್ಲಾಸ್ ನಾಟ್ ಅಂದು ಸೈಕಲ್ ಮುಂದಕ್ಕೆ ಕೊಡುವ ಹಂಗಲ್ಲ ನೆಕ್ಸ್ಟ್ ಹೋಗ್ತು. ಒಯ್ದ ಕಾಲಲ್ಲಿ ಓದಿಯೋ ಪ್ರಯತ್ನ ಮಾಡ್ತಾನೆ. ಅದು ಆ್ಯಕ್ಚುಲಿ ಡೆಮಾನ್ಸ್ಟ್ರೇಷನ್ ಏನು ಅಂದರೆ ಶ್ರುತಾ ಬಳ್ಳಾಳ್, ಅದಕ್ಕೆ ಅವಳು ನಂಬರ್ ಒನ್ ತೋರಿಸ್ತಾ ಇದ್ದಿದ್ದು. ಸೈಕಲ್ ಇಶ್ಯೂ ಏನು ಅಂದರೆ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಸೈಕಲ್ ಕೊಟ್ಟು ವಾಪಸ್ ಇಸ್ಕೊಂಡ್ರಲ್ಲ, ಅದು ಅಂದರೆ ಶ್ರುತಾ ಬಳ್ಳಾಳ್ ಕಡೆ ನೆಟ್ವರ್ಕ್ ಜನಗಳೇ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಸೊ ಅದನ್ನೆಲ್ಲ ವಾಪಸ್ ರಿಫಂಡ್ ಮಾಡು ಅಂತ ಹೇಳ್ತಾ ಇರೋದು. ಶ್ರುತಾ ಬಳ್ಳಾಳ್ ಪರವಾಗಿ ಇವಳು ಇದು ಮಾಡ್ತಾ ಇರೋದು, ಏನು ಕಾಮೆಂಟ್ ಪಾಸ್ ಮಾಡ್ತಾ ಇರೋದು. ಅಂದರೆ ಶ್ರುತಾ ಬಳ್ಳಾಳ್ ನನಗೆ ಏನೆಲ್ಲ ಶ್ರುತಾ ಬಳ್ಳಾಳ್ ನನ್ನ ಜೊತೆ ಏನು ಮಾತಾಡ್ಬೋದು ಅಥವಾ ಶ್ರುತಾ ಬಳ್ಳಾಳ್ ಹೇಗೆ ವರ್ತಿಸ್ಬೋದು ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಇದು ಆ್ಯಟಿಟ್ಯೂಡ್ ಫಾರ್ಮುಲಾ. ನೋಡುಗರು, ಮರಗಳಿದೆ, ಕಾಣ್ತಾ ಇಲ್ಲ. ಅಲ್ಲೊಬ್ಬ ಹಂಗೂ ಕಾಣ್ತದೆ, ಅಲ್ಲೊಬ್ಬ ಹೋಗ್ತಾ ಇರೋದು. ಎಲ್ಲಿ ಕುತ್ಕೊಂಡು ಹೋಗ್ತಾವನೋ ಗೊತ್ತಾ ಅವನು. ಮರೆ ಆಗೋಯ್ತು. ಇಲ್ಲಿ ಬಂದರೂ ಬರ್ಬೋದು, ನೋಡೋದಾದ್ರು ಇಲ್ಲಿ ಬಂದರೂ ಬರ್ಬೋದು. ಟ್ರೈ ಮಾಡೋಣ. ಅದು ಸೌಂಡ್ ಮಾಡ್ತಿರೋದು ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಬರುತ್ತೆ. ಲಾಕ್ ಔಟ್ ಆಯಿತು. ಅಭಯ ಸಿಟಿ ಕಾರ್ಪೊರೇಷನ್ ಅಭಯ ಇದೆಯಲ್ಲ, ಅದು ವ್ಯಾನ್ ಅದು ಬಂದಿದ್ದದು. ಅಲ್ಲಿ ಸೌಂಡ್ ಮಾಡ್ತಿರೋ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಟ್ಯಾಕ್ಟ್ರದು. ಕತೆ ಏನಂದರೆ, ಯಾವ್ದು ಹೇಳೋದು, ಅಭಯ ಕ್ರೇನ್ ಇರುತ್ತಲ್ಲ ಅಥವಾ ಲ್ಯಾಡರ್ ಥರ ಮಾಡಿರ್ತಾರಲ್ಲ ಏನೋ ಒಂದು, ಅದ್ರ ಮೇಲ್ಗಡೆ ಕೂತ್ಕೊಂಡು ಹೋಗ್ತಾ ಇರೋದು ಅವನು. ಈಗ ಗಣಪತಿ ಅಥವಾ ದೇವ್ರನ್ನ ಪ್ರೊಸೆಷನ್ಗೆ ಕರ್ಕೊಂಡೋದ್ರೆ ತುತ್ತ ತುದಿಯಲ್ಲಿ ಗೋಪುರ ಕಟ್ತಾರಲ್ಲ, ಗೋಪುರದ ಮೇಲೆ ದೇವ್ರು ಕುಣಿಸ್ತಾರ ಅಥವಾ ಕಳಸ ಕೊಡಿಸ್ತಾರಲ್ಲ, ಆ ಥರ ಕೂತ್ಕೊಂಡು ಹೋಗ್ತಾ ಇದ್ದ ಅವನು. ಆ ಹುಡುಗ ನೋಡೋದಕ್ಕೆ ಇವನ ಥರ ಇದ್ದ. ಅದ್ಯಾವುದು ಸೆಪ್ಟೆಂಬರ್ 2022 ನನ್ನ ಮೇಲೆ ಹಲ್ಲೆ ನಡೆಸಿದ್ರಲ್ಲ, ನೋಡೋಕೆ ಆ ಥರ ಇದ್ದ. 45E495 ಬೈಕ್ ಆ್ಯಕ್ಚುಲಿ ಇಬ್ಬರು ಹೋಗ್ತಾ ಇದ್ದ. ಅದರಲ್ಲಿ ಯಾವಾಗಲೂ ಒಂಥರ ಕಡೆ ಹುಚ್ಚನಾಗಿ ಮಾತಾಡ್ತಿರ್ತಾನೆ ಅವನು, ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಅಲ್ಲಿ ಕಿವಿ ಕೇಳಿಸ್ಬೇಕು ಆ ಥರ. ಮುಂದೆ ಡೇಟ್ ಆಗ್ತಿತ್ತು. ಇಲ್ಲಿ ಮುಸ್ಲಿಮರದು ಅಂಗಡಿ ಇದೆಯಲ್ಲ, ಅದಕ್ಕೋಸ್ಕರ HF 100 ರೋಡಲ್ಲಿ ಯಾರು ಹುಡುಗರು ಹಿಡಿದು ಕಣ್ಕಂಡ್ರೆ ಕಾಣ್ತಾರ. ಸಿಮ್ಸಿಮ್ದು ಹತ್ರ ಬರ್ತಿದ್ದೆ. ಈಗ ಶಿಲ್ಪಿ ಅಂತ ಅವಾಗ ಶ್ರುತಾ ಬಳ್ಳಾಳ್ ಗಾಡ ಮುಚ್ಚ ಶಿಲ್ಪದಲ್ಲಿ ಅಪ್ಲೋಡ್ ಮಾಡಿದ್ದೆಲ್ಲ, ಅದಕ್ಕೆ ಶಬ್ದ ಮಾಡ್ತಾ ಇರೋದು. ಮತ್ತು ಇದರಲ್ಲಿ ಅಲ್ಲೇ ಕವರ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಪ್ರಕಾಶ್ ವಾರಿಯರ್ ವೆಪನ್ ಅಂತ ಬಿಟ್ಟು ತಮಿಳ್ನಾಡು ಗಾಡಿ ನಿಂತಿತ್ತು. ಯಾವುದು ತಮಿಳ್ನಾಡು ಯಾವುದು ನೋಡಿ ಸರಿಯಾಗಿ ನೋಡಲಿಲ್ಲ. ಒಟ್ಟಲ್ಲಿ AA ಪ್ರೊಬಾಟೆಡ್ ನಂಬರ್ ಅಂದರೆ KA9 ಅಥವಾ KA55 ಆದಮೇಲೆ ಬರುತ್ತಲ್ಲ ಆ ನಂಬರು AA ಐಶ್ವರ್ಯ ಅರ್ಜುನ್. ಅದ್ರ ಮುಂದ್ಗಡೆ ಒಬ್ಬ ಹುಡುಗ ನಿಂತ್ಕೊಂಡು ಮಾತಾಡ್ತಿದ್ದೆ. ಅವ್ನು ನೋಡೋಕ್ಕೆ ಐಶ್ವರ್ಯ ಅರ್ಜುನ್ ರಿಯಾಲಿಟಿ ಶೋ ಗಂಡ ಇದನ್ನಲ್ಲ, ಆ ಹುಡುಗ ಹೆಸರದು ಉಮಾಪತಿ ರಾಮಯ್ಯ. ಡಿಟ್ಟೋ ನೋಡೋಕೆ ಅವನ ಥರನೇ ಇದ್ದ. ಆ ಹುಡುಗ ನಿಂತ್ಕೊಂಡು ಮಾತಾಡ್ತಾ ಇದ್ದ. ಅದು ಊಟದ ಕತೆ. ಊಟ ಸಿಗೋದಿಲ್ಲ ಅಂದ್ಕೊಳ್ತೀನಿ, ಅದಕ್ಕೋಸ್ಕರ ಏನೋ ಕತೆ ಮಾಡ್ತಾ ಇರೋದು. ತಿಳಿಸಿ ಬೆಳಗ್ಗೆ ಒಂಚೂರು ಉಪ್ಪಿಟ್ಟು ರೈಸ್ ಬಾತ್ ತಿಂದಿದ್ದೆ. ಅಥವಾ ಟೀ ಕುಡಿದಿದ್ದೀನಿ. ಅದೆಲ್ಲ ನೀರು, ಹಾಲು ಇರಲಿಲ್ಲ ಅದರಲ್ಲಿ, ಬರೀ ನೀರೇ ಜಾಸ್ತಿ ಇತ್ತು ಹಾಲಿಗಿಂತ. ನೋಡಿದೆ ಸುಜುಕಿ ಅಡ್ವೆಂಚರ್ ಬೈಕು. ಬೆಳಿಗ್ಗೆಯಿಂದ ಯಾಕೆಂದ ಗೊತ್ತಿಲ್ಲ, ಸ್ಪೆಷಲಿ ಯೆಲ್ಲೋ ಕಲರ್ದು ಸುಮಾರು ಸರಿ ಕಾಣಿಸ್ಕೊಂಡಿದೆ. ರೀಸನ್ ಏನೋ ಗೊತ್ತಿಲ್ಲ. ಹೊಗೆರೊಳಗರು 234 10F, ಅದು 10F 234. ಯಾವ ಮಟ್ಟಿಗೆ ಹೊಗೆ ಬಿಡ್ತಾ ಇದೆ ಅಂದರೆ ಉಸಿರಾಡೋಕ್ಕಾಗ್ತಿಲ್ಲ ಅಂತ ಕೈಲಿ, ಅಷ್ಟೊಂದು ಹೊಗೆ ಬಿಡ್ತಾ ಇದೆ.
1:40 ಆ್ಯಕ್ಚುಲಿ ಸಮಯ. ಊಟ ಡಿಸ್ಟ್ರಿಬ್ಯೂಷನ್ ಯಾರೂ ಬಂದೇ ಇಲ್ಲ. ಮಧ್ಯಾಹ್ನ ಯಾರು ಊಟ ಡಿಸ್ಟ್ರಿಬ್ಯೂಷನ್ ಮಾಡೇ ಇಲ್ಲ ಅಂತ ಅಂದ್ಕೊಳ್ತೀರಪ್ಪ. ಇಲ್ಲಿ ಜನಗಳು ಇಲ್ಲೇ ಇರೋದು ನೋಡಿದ್ರೆ, ವಾತಾವರಣ ನೋಡಿದ್ರೆ ಯಾರು ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ. ಆ್ಯಕ್ಚುಲಿ ಒಬ್ಬರು ಗ್ರೇ ಕಲರ್ ಇನೋವಾದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದಾರಲ್ಲ, ಅವರು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ ಯಾವುದೇ ಅವಶೇಷ ಇಲ್ಲ. ಸೊ ಹೀಗಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ. ಯಾವುದೇ ಕವರ್ಗಳು ಕೂಡ ಕಾಣ್ತಾ ಇಲ್ಲ, ಪಟ್ಟಣಗಳು ಹಾಳುಮೂಳು. ಸೊ ಹೀಗಾಗಿ ಮಧ್ಯಾಹ್ನ ಯಾರೂ ಊಟನೇ ಕೊಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ. ಸಹದ ಏನಾದರೂ ಹಾಳು ಬೀಳೋಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾರೋ ದುಡಿ ಒಂದು ಪಾಪ ಹಿಡ್ಕೊಂಡು ನಿಂತ್ಕೊಂಡೈತೆ, ಮಾಸ್ಕ್ ಬೇರೆ ಹಾಕ್ಕೊಂಡು. ಸಹದ ಆಳುಗಳು ಬೇರೆ ತೋರಿಸ್ತಾರೆ, ಅದೆಲ್ಲ ಆ ಕಡೆ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಯಾವುದು ಗುರು BMW ಊಟ ಕೊಡೋರಂತೂ ಅಲ್ಲೇ ಅಲ್ಲ ಬಿಡು. BMW ಬಂದು ಊಟ ಕೊಡೋ ಸೀನ್ ಇಲ್ಲ. ನೋಡ್ದ ಹುಡುಗಿ ಪಾಪ ಎತ್ಕೊಂಡು ನಿಂತ್ಕೊಂಡಿಲ್ಲಲ್ಲ, ಹುಡುಗಿ BMW ಎತ್ಕೊಂಡು. K01MF 3579. ಸರಿಯಾಗಿ ಕಾಣಿಸ್ತಿಲ್ಲ ಆ್ಯಕ್ಚುಲಿ, ನಂದೇ ಕಣ್ಣು ತುಂಡಾಗೋಗಿದೆ. ದೃಷ್ಟಿ ದೋಷ ಇದೆ ಒಟ್ಟಲ್ಲಿ ಅಂದ್ಕೊಳ್ತೀನಿ. K01MF 3579. ಒಬ್ಬೊಬ್ಬ ಹಯ್ಯಬುಸ ಇಲ್ಲಿ ಹೇಳಿಲ್ವಾ, ಐಶ್ವರ್ಯ ಅರ್ಜುನ್ ರಿಲೇಟೆಡ್ ಅದು. ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಅಂದರೆ ಐಶ್ವರ್ಯ ಅರ್ಜುನ್ಗೆ ನೆಟ್ವರ್ಕಿಂಗ್ ಮಾಡಿಲ್ಲ ಅಂತ ಇವರು ಏನೋ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಂದರೆ ಐಶ್ವರ್ಯ ಅರ್ಜುನ್ನ ಬಳಸ್ಕೊಂಡಿಲ್ಲ ನಾವು ಅಂತ, ಅಥವಾ ವಾಟರ್ ಕೊಕೋ ಕೋಲಾದಲ್ಲಿ ವಾಟರ್ ಇಟ್ಕೊಂಡಿರೋದ್ರಿಂದ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಉಲ್ಟಾ ಸೀದಾ ಏನು ಬೇಕಾದ್ರೂ ತಿರುಗಿಸ್ಬಿಡ್ತಾರೆ. ಒಡೆಯರ್ BMW ಒಡೆಯರಿಗೆ ಬರುತ್ತೆ, ಇಲ್ಲಿ ವಾಟರ್ ಬಾಟ್ಲ್ ಇಟ್ಕೊಂಡಿದ್ರು. ಸೊ ಒಡೆಯರಿಗೆ ಕೊಟ್ಬಿಟ್ಟಿದ್ದೀವಿ ಅಂತ ಇದ್ರೂ ಇರ್ಬೋದು. ಹಾಳು ಬಿದ್ದೋಗ್ಲಿ, ಏನಾರು ಮಾಡ್ಕೊಳ್ಳಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಥವಾ ಪಾಸ್ಟನ್ನ ಒಡೆಯರಿಗೆ ಕೊಟ್ಟಿದ್ದೀವಿ ಅಂತಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಯೂಟರ್ನ್ ಹಾಕೋ ಬರ್ತಾ ಇದೆ ಗಾಡಿ. ಅದು ಇದೆ BMW 01 NF ಅಲ್ಲ, ಅದು NF 3579 NF. ಅದು ನಂದೇ ನೆಟ್ವರ್ಕು ಬರುತ್ತೆ. ಊಟ ಎಲ್ಲ ಇವತ್ತು ಮಧ್ಯಾಹ್ನ ದಾಟ್ ಆ್ಯಕ್ಚುಲಿ ನಂಜನಗೂಡು ಹೋಗಬೇಕಾಗಿತ್ತು. ಇಲ್ಲಿ ನನಗೆ ಸರಿಯಾಗಿ ಪೊಲೀಸವರು ಕೊಟ್ಟಿದ್ದನ್ನು ಉಲ್ಟಾ ಹೊಡೆದ್ಬಿಟ್ರಲ್ಲ ಅವರು. ಸೊ ಹೀಗಾಗಿ ನಾನು ಹಿಂದಕ್ಕೆ ಬಂದೆ. ಇವತ್ತು ಯಾವ ಪ್ಲ್ಯಾನ್ ಏನು ಅಂತ ನನಗೆ ಗೊತ್ತಿಲ್ಲ. ಎಲ್ಲಿಗೆ ಅಂತೀನಿ ನೀನು ಏನೇನೋ ಅಂದ್ಬಿಟ್ಟ. ನಿಮಗೆ ಜ್ಞಾನ ನಡೀತದೆ. ಅವ್ರಿಗೇನಂತೀನಿ ಮಾಡಿ ಅಲ್ಲ ನಾ ಕೇಳ್ತೀನಿ ಮಾಡು ನಿಮ್ಗೆ ಕೂತ್ಕೊಂಡು. ಸಿನ್ಸ್ 1933 ಅಂದರೆ ಷಣ್ಮುಖ ಲಾಸ್ಟ್ ನಂಬರ್ 33 ಇದೆಯಲ್ಲ, ಷಣ್ಮುಖಂ ಹತ್ರ ಹೋಗಿ ಹಣ ಕೇಳು ಅಂತ. ಟೀ ಸ್ಟಾಲಲ್ಲಿ ಟೀ ಕುಡಿ, ಷಣ್ಮುಖಂ ಹತ್ರ ಹಣ ಕೇಳು. ಸುರೇಶ್ ಅಂದ ಬಾಲಂಗುಚ ರಾಯಲ್ ಎನ್ಫೀಲ್ಡ್ ಹೋಗ್ತಾ ಇರೋದು. ಚಪ್ಪಲ್ ವಿಷಯ ಮಾತಾಡಿದ್ದು ಹೇಳಿಕೆ ಅಂದರೆ ನಂಜನಗೂಡು ಹೋದರೆ ಚಪ್ಪಲ್ ಕಳ್ತನ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಅದೇ ಅಂದ್ಕೊಂಡಿದ್ದೆ. ಅಂದರೆ ಸಾಯಂಕಾಲ ನಂಜನಗೂಡಲ್ಲಿ ಊಟ ಮಾಡೋದು, ಇವತ್ತು ನಾಳೆ 2 ದಿವಸ ನಂಜನಗೂಡಲ್ಲಿ ಊಟ ಮಾಡೋದು. ಇವ್ರು ಊಟ ಕೊಡೋದು ಕತ್ತಬ ಹಾಕೋದಿತ್ತು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ ನಾನು. ಅದಕ್ಕೋಸ್ಕರ ನಂಜನಗೂಡಿಗೆ ಹೋದರೆ ನಂಜನಗೂಡಿಗೆ ಹೋದರೆ ಏನು ಮಾಡ್ತೀವಿ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಅಂದರೆ ಚಪ್ಪಲ್ ಕಳ್ತನ ಮಾಡ್ತೀವಿ, ಮತ್ತು ಅಲ್ಲಿ ಅವಮಾನ ಮಾಡ್ತೀವಿ, ಹಾಳು ಮುಳು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದು. ಈ ಊಟ ಕೊಡ್ದಿರೋದು ಅದೇ ಕಾರಣಕ್ಕೋಸ್ಕರ, ಷಣ್ಮುಖ ಮತ್ತು ಸಹಾಯ ಕೇಳಿ ಅಂತ. ಈ ಟೀ ಸ್ಟಾಲಲ್ಲಿ ಬೆಳಗ್ಗೆಯಿಂದ ಈ ಟೀ ಸ್ಟಾಲ್ ಇದೆಯಲ್ಲ, ಅಲ್ಲಿ ಟೀ ಸ್ಟಾಲಲ್ಲಿ ಬೆಳಗ್ಗೆಯಿಂದ ಎಷ್ಟು ರೂಪಾಯಿ ಟೀ ಕುಡಿದಿದ್ದೀನಿ ಗೊತ್ತಾ? ನೆನೆ 100 ರೂಪೀಸ್ ಇಸ್ಕೊಟ್ಟಿದ್ದು, 2 ಟೀ ಕುಡಿದಿದ್ದೆ. 2 ಇಲ್ಲ ಬೆಳಗ್ಗೆ ಡೈರಿ ಔಟ್ ಮಾಡೇ ಬಿಡೋದ. 2 4
ಆಗಲ್ಲ 6 ಟೀ ಕುಡಿದಿದ್ದೀನಿ, 60 ರೂಪಾಯಿ ಟೀ ಕುಡಿದಿದ್ದೀನಿ ಬೆಳಗ್ಗೆಯಿಂದ ನಾನು ಇಲ್ಲಿ. 60 ರೂಪಾಯಿ ಟೀ ಕುಡಿದಿದ್ದೀನಿ, 10 ರೂಪಾಯಿದು ಶೇವಿಂಗ್ ರೇಸರ್ ತೊಗೊಂಡಿದ್ದೀನಿ, 10 ರೂಪಾಯಿದು ಸೋಪ್ ತೊಗೊಂಡಿದ್ದೀನಿ, 80 ರೂಪಾಯಿ ಆಯಿತು. ಇನ್ನು 20 ರೂಪಾಯಿ ನೆನೆ ಖರ್ಚು ಮಾಡಿದ್ದೆ. ಸೊ ಇದು ಅಷ್ಟು 100 ರೂಪೀಸ್ ತೊಗೊಂಡಿದ್ದಲ್ಲ ಅದ್ರ ಕತೆ. ಸೊ ಇವತ್ತು ಯಾಕೆ ಅವ್ರ ಹತ್ರ 60 ರೂಪಾಯಿ ಟೀ ಕುಡಿಬೇಕಾಗಿ ಬಂತು ನಾನು ಅಂದರೆ, ಫಸ್ಟು ಒಂದು ಟೀ ಕಾಫಿ 60 ರೂಪಾಯಿಗೂ ಕಾಫಿನೇ ಕೊಡ್ತಿದ್ದು. ಒಂದು ಕಾಫಿ ಕುಡಿದ್ನಾ, ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಕುಡಿದ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಹೋಗೋಕ್ಕಿಂತ ಮುಂಚೆ ಷಣ್ಮುಗಮ್ ಅಂಗಡಿಗೆ ಹೊರಟೆ. ಆ್ಯಕ್ಚುಲಿ ಅಲ್ಲಿ ಟೀ ಕುಡಿಬೇಕಾಗಿತ್ತು ನಾನು. ನನ್ನ ತಲೆ ಒಳಗಿದ್ದು ಏನಂದರೆ 150 ರೂಪೀಸ್ ಕೊಟ್ಬಿಟ್ಟು 15 ರೂಪೀಸ್ ಕೊಟ್ಬಿಟ್ಟು ಒಂದು ಫುಲ್ ಟೀ ತೊಗೊಳ್ಳೋದು ಅಥವಾ ಒಂದು ಫುಲ್ ಕಾಫಿ ತೊಗೊಂಡು ಕುಡಿಯೋದ ಅಂತ ಐಡಿಯಾ ಹಾಕ್ಕೊಂಡಿದ್ದೆ. ಅವರು ನಾನು ಅಂಗಡಿ ಒಳಗೆ ಹೋಗಲೇ ಇಲ್ಲ, ಅದು ಜೇಬೊಳಗೆ ಕೈ ಹಾಕ್ಕೊಂಡೇ ಇದ್ದೆ. ನಾನು ಅಂಗಡಿ ಒಳಗೆ ಹೋಗಿದ್ದ ಮುಂಚೆ ಆಮೇಲೆ ಬನ್ನಿ ಅಂದ್ಬಿಟ್ಟ ಹೊರಡ. ಸರಿ ಆಯಿತು ಬಿಡಪ್ಪ ಅಂದ್ಬಿಟ್ಟು ನಾನು ನನ್ನ ಪಡೆದ ಸುಮ್ಮನೆ ಹೊರಡೋದು ಮುಂದಕ್ಕೆ. ಸೊ ರೈಲ್ವೆ ಸ್ಟೇಷನ್ ಹತ್ರ ರೈಲ್ ಕುತ್ಕೊಂಡಿದ್ದೆ. ಅಷ್ಟರೊಳಗೆ ರೈಲ್ ಇನ್ನೇನೋ ಮೂವ್ ಆಗಬೇಕು ಅನ್ನೋದಕ್ಕೆ ಪೊಲೀಸ್ದು ನೋಟಿಸ್ ಬಂತು, ಬೌನ್ಸ್ ಆಗಿರೋದು, ಇನ್ಫಾರ್ಮೇಷನ್ ರಿಕ್ವೈರ್ಡ್ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ರು. ಸೊ ಇದಕ್ಕೆಲ್ಲರೂ ಒಂದು ಕತೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ನಾನು ಚಕ್ಕಂತ ರೈಲಿಂದ ಈಚೆ ಕೇಳ್ಕೊಂಡೆ. ಸೊ ರೈಲಿಂದ ಈಚೆ ಕೇಳ್ಕೊಂಡ ತಕ್ಷಣ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದೆ. ಏನಪ್ಪ ಅಂದರೆ ನಿನ್ನ ಹುಚ್ಚಿನ ಥರ ಟ್ರೀಟ್ ಮಾಡ್ತೀವಿ ಇಲ್ಲ ಅಂತ ಆ್ಯಟಿಟ್ಯೂಡ್ ಕಟ್ ಮಾಡಿದ್ರು. ನಾನು ಅದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ, ಬಿಟ್ಬಿಟ್ಟು ಬಂದೆ. ಸೊ ಬಂದು ಇನ್ನೊಂದು ಟೀ ಕುಡಿದೆ, ಇನ್ನೊಂದು ಕಾಫಿ ತೊಗೊಂಡೆ. ಆವಾಗ ದರಿದ್ರವಾಗಿತ್ತು ಕಾಫಿ, ಸಿಕ್ಕಾಪಟ್ಟೆ ಕಡಿಮೆ ಇತ್ತು, ಡಿಕಾಕ್ಷನ್ ಕಡಿಮೆ ಇತ್ತು. ಸೊ ನಾನೇನು ಮಾಡಿದೆ, ಮತ್ತೆ ಇನ್ನೊಂದು ಕಾಫಿ ತೊಗೊಂಡೆ, ಎರಡನೇ ಕಾಫಿಯಲ್ಲಿ ಸಪ್ಪೆ ಇತ್ತು, ತೆಳ್ಳೆ ಇತ್ತು ಜಾಸ್ತಿ, ಮತ್ತು ಸಪ್ಪೆ ಇತ್ತು. ಸೊ ಇನ್ನು ಪುನಃ ಅಷ್ಟೊತ್ತಿಗೆ ಷಣ್ಮುಗಮೇ ಪಾಸಾಗಿದ್ದು. ಷಣ್ಮುಗಮ್ ಬಾಲಂಗೋಚಿ ಅಲ್ಲ, ಷಣ್ಮುಗಮ್ ಹಿಮ್ಸೆಲ್ಫ್ 100% ಷಣ್ಮುಗಮೇ ಒರಿಜಿನಲ್ಲೇ ಪಾಸಾದ ಮುಂದೆ. ಸೊ ಆವಾಗ ಹುಡುಗ ಷಣ್ಮುಗಮ್ ಕಡೆ ನೋಡ್ಕೊಂಡು ನನ್ನ ಕಡೆಗೂ ನೋಡ್ತಾನೆ. ಸೊ ಅಂದರೆ ಷಣ್ಮುಗಮ್ಗೋಸ್ಕರ ನನಗೆ ಮಾಡಿದ್ದು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ನಾನೇನು ಮಾಡ್ತೀನಿ, ಈಗ ಆಲ್ರೆಡಿ 2 ಟೀ ಕುಡಿದಿದ್ದೆ. ಸೊ ಹೋಗಿ ಇನ್ನೇನು ಮಾಡಿದೆ, ಪೂರ ಫ್ಲಾಸ್ಕ್ ಇತ್ತು ಹತ್ರ. ಸೊ ಆ ಫ್ಲಾಸ್ಕಿಗೆ ಹೋಗಿ 20 ರೂಪಾಯಿ ಕೊಟ್ಬಿಟ್ಟು ಮತ್ತೆ ಕಾಫಿ ತೊಗೊಂಡೆ. ಮತ್ತೆ ಕಾಫಿ ತೊಗೊಂಡು ಅದಕ್ಕೆ ಸ್ವಲ್ಪ ಶುಗರ್ ಮತ್ತು ಡಿಕಾಕ್ಷನ್ 2 ಹಾಕ್ಸ್ಕೊಂಡೆ. ಹಾಲಂತೂ ಹಾಕ್ಸ್ಕೊಳಕ್ಕಾಗಲ್ಲ, ಹಾಲು ಹಾಕು ಅಂತಂತೂ ಕೇಳೋಕ್ಕಾಗಲ್ಲ. ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೆ, ಗಟ್ಟಿ ಹಾಲು ಹಾಕು ಅಂತಂತೂ ಕೇಳೋಕ್ಕಾಗಲ್ಲ. ಆಯ್ತು ಹಾಕಪ್ಪ ಅಂದ್ಬಿಟ್ಟು ಶುಗರ್ ಮತ್ತು ಡಿಕಾಕ್ಷನ್ನ ಜಾಸ್ತಿ ಹಾಕ್ಸ್ಕೊಂಡೆ. ಹೋಗಿ ಪಾರ್ಕಾಗಿ ಕುತ್ಕೊಂಡು ಕೊಡಿದೆ. ಸೊ ಒಟ್ಟು 60 ರೂಪಾಯಿ ಟೀ ಕುಡ್ತಿದ್ದೀನಿ ಇವತ್ತು ಇವ್ರುಗಳ ಬಂದಾಗಿ. ಸೊ 60 ರೂಪಾಯಿ ಇದ್ದರೆ ಮಧ್ಯಾಹ್ನ ಊಟನೇ ಮಾಡ್ಕೋಬೋದಾಗಿತ್ತು. ಸೊ ದುಡ್ಡೆಲ್ಲ ಹೆಂಗೆ ಸೌಂಡ್ ಮಾಡ್ತಾನೆ ಅವನು. ಚರಣದ ಬಾಲಂಗೋಚಿ ಸೋಡಾ ಬಡ್ಡಿ ನೆಟ್ಟಿಗೆ ಬಿಟ್ಟರೆ ಇನ್ನೂ ಆಟ ಆಡೋನು ಬಡ್ಡೆ ಇದೆ. ಸೊ ಇದು ಕತೆ. ಇಲ್ಲಿ ಮಧ್ಯಾಹ್ನ ಊಟ ಡಿಸ್ಟ್ರಿಬ್ಯೂಷನ್ ಯಾಕೆ ಮಾಡಿಲ್ಲ ಅಂದರೆ ಅದೇ ಕಾರಣ, ಷಣ್ಮುಗಮ್ ಹತ್ರ ಹೋಗಿ ಊಟ ಇಸ್ಕೊಳ್ಳಿ ಅಂತ. ಜೊತೆಗೆ ಇನ್ನೊಂದು, ನಾನು ಯಾರೂ ಬೇಡ ಮೈಸೂರು ಹಿಟ್ಟು ಅಂತ ಹೇಳಿದೆ, ಹೀಗಾಗಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ. ಇದು ಯಾರೋ ಕಡ್ಕೊಳ್ಳೋ ರಮೇಶ್ ಬಾಲಗೋಚಿ ಅವನು, ರವಿ ಪ್ರಜ್ಞಾ. ಅದೇ ಕಡ್ಕೊಳಗೆ ಊಟ ಇಸ್ಕೊಡ್ತೀನಿ ಅಂತ. ಊಟ ಅಲ್ಲ, 20 ರೂಪಾಯಿ ಬ್ರೆಡ್ ಎಲ್ಲ ಬಂದು. ಹೌದು, ಹಬ್ಬ ಕೂತಿರೋ ಸ್ಟೈಲ್ ನೋಡ್ಬೇಕಾಗುತ್ತೆ ಅವರು. 3 ಗಾಡಿ ಔಡ್ ಆ್ಯಕ್ಟಿವಾ, ಹುಡುಗ ಮರೆ ಆಗೋದು ಅವನು. ಆಟೋ ಬಂದಲ್ಲಿ ಇಸ್ಕೊಂಡಿರ್ತಾನೆ ಹೊಂಡ ಆ್ಯಕ್ಟಿವಾ. ಅವು ಥರ ನೋಡಬೇಕಿತ್ತು ಮಾತ್ರ ಸೋಳಾಗಂತಂದು. ಆ್ಯಕ್ಚುಲಿ ನಂಜನಗೂಡಿಗೆ ಹೋಗ್ಬೇಕು ಅಂದ್ಕೊಂಡು ಬಂದೆ. ಅದು ಯಾವ ಪ್ಲ್ಯಾಟ್ಫಾರ್ಮಲ್ಲಿದೆ ಗಾಡಿ ಹಾಕೇ ಇಲ್ಲ. ಆ ಪ್ಲ್ಯಾಟ್ಫಾರ್ಮಲ್ಲಿದೆ ಮೆನ್ಷನ್ ಮಾಡಿಲ್ಲ, ಆದಮೇಲೆ ಹುಡ್ಕಾಡಬೇಕು. ರಿವರ್ಸ್ ಉಲ್ಟಾ ಬಾ ಅಂತ KL 55F5099. ಆದರೆ ಮುಂದಕ್ಕೆ ಹೋಗೋಕೆ ಬಿಡೋದಿಲ್ಲ, ಹಿಂದಕ್ಕೆ ಬಾ ಅಂತ ಅರ್ಥ. ಗೋಲ್ ಗುಂಬಾಜ್ ಎಕ್ಸ್ಪ್ರೆಸ್ ಇದೆ, ಮತ್ತು ಚುಡಾಲೂರು ಪೋಸ್ಟ್ ಯಾವುದು ಇದೆ. ಸದ್ಯಕ್ಕೆ ನಂಜನಗೂಡ್ದು ಡಿಸ್ಪ್ಲೇಲಿ ಇಟ್ಟಿಲ್ಲ. ಯಾವ ಪ್ಲ್ಯಾಟ್ಫಾರ್ಮ್ ಅಂತ ಪಿಕ್ಚರ್ ಬಿಡಿಲ್ಲ. ಆ್ಯಕ್ಚುಲಿ ಇನ್ನು 5 ನಿಮಿಷ ಇದೆ ಡಿಸ್ಪ್ಯಾಚ್ ಇದಾಗೋದಕ್ಕೆ, ಇನ್ನು ಟ್ರೈನ್ ಹೋಗೋದಕ್ಕೆ, ರೈಲು ಬಿಡೋದಕ್ಕೆ ಇನ್ನು 5 ನಿಮಿಷ ಇದೆ. ಅಲ್ಲಿ ಅಪ್ಡೇಟ್ ಮಾಡಿಲ್ಲ. ಟ್ರೈನ್ ಬಂದಿಲ್ಲ ಅಂತ ಅಂದ್ಕೊಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಡೇಟ್ ಆಗಿಲ್ಲ. ಇದರಲ್ಲಿ ವೇರ್ ಇಸ್ ಮೈ ಟ್ರೈನ್ ಅಂದ್ಕೊಂಡು ಅಪ್ಲಿಕೇಶನ್ ಇದೆಯಲ್ಲ, ಅದರಲ್ಲೂ ಅಪ್ಡೇಟ್ ಆಗಿಲ್ಲ.
ಹೋಗದೇ ಇರಲಿ ಅಂತ ಹಂಗೆ ಮಾಡಿರ್ತಾರೆ. ಮುಸ್ಲಿಮ್ಸ್ KA03 ಗಾಡಿ ಅಲ್ಕಿಸ್ಕೊಂಡು ಗಡ್ಡೆ ಸೋರ್ಕೊಂಡು ಪಾಸ್ ಆಗ್ತಾ ಇದ್ದ ಅವನು. ಪ್ರಕಾಶ್ ಬಾಲ್ಯಾಂಗೋಚಿ, ನಾನು ಇನ್ನೂ ಬಂದರೂ ಕಾಲಿಟ್ಟೇ ಇಲ್ಲ, ಆಗಲೇ ಶನಿ ಕಾಟ ಶುರು ಆಗೋಯ್ತು. ಶೆಡ್ಬಾತ್ ಮುಂದೆ ಡಬ್ಬ, ಅದ್ರ ಮುಂದೆ ಇಸ್ಕೊಡೋದು JK 2722. ಎಲ್ಲಿವರೆ ಬರ್ತದ ಮಲಬಾರ್ ಹತ್ರ ಊಟ ಇಸ್ಕೊ ಅಂತ. HD 395 A09. ಇವೆಲ್ಲ ಬರೀ ಇದ್ರಾಟಗಳೇ ಆಡೋದು. ಈ ಕಡೆಗೆ ಹೋಗುವಂಥ ಮಲಬಾರ್ ಊಟಕ್ಕೆ ಹೋದ್ರೆ ಹಂಗೆ ಅದು ತಾತಪ್ಪನ ಬಾಲ್ಯಾಂಗೋಚಿ ಹೆಂಗೆ ಕೂತಾನೆ ಸುಳ ಮಗ. ಸೈಕಲ್ಗಳು ಏಯ್ಟ್ 8655 ಕೈ ತೋರಿಸ್ತಾ ಇರೋದವನು ನಂಬರ್ 1 ಎದುರುಗಡೆ ಇರೋನು. ಇದು ನಿಲ್ಲಲ್ಲ, ಈ ಕಡೆ ನೋಡ್ತಾನೆ ಇಲ್ಲ ಇವ. ಬೇಕಂತ ಆರ್ಗನೈಸ್ ಇದು 4MQ5490 MQ5490 ಅದು ಪೋಲೋ. ಟ್ರಾಫಿಕ್ ಆರ್ಗನೈಸ್ಡ್ ಇದೆಲ್ಲ ಟ್ರಾಫಿಕ್ ಇದು. ಅದು ಊಟ ಇಸ್ಕೊಳಕ್ಕೆ ಹೋಗ್ತಿಲ್ಲ, ಹೀಗಾಗಿ ರೆಕಾರ್ಡ್ ಮಾಡಲೇಬೇಕು. ಅದು ಕೈ ಈಚೆ ಹಾಕಿದ ರೆಕಾರ್ಡ್ ಆಗಿರುತ್ತೆ ಅದು. ಅದು 45 ಅಂತ ಹೇಳಿದ್ನಲ್ಲ, ಕೇಳಿಸ್ಕೊಳ್ಳೋದು. ಆ್ಯಕ್ಚುಲಿ ಅದು ಹೆಡ್ಲೈಟ್ ಆನ್ ಮಾಡ್ಕೊಂಡು ತಿಂತಾನೆ ಅಂತ ಗೊತ್ತು ಬೋಳಿ ಮಗನಿಗೆ. ಅದೇನದು ಹೇಳ್ತಾ ಇರೋದು ಕಥೆ ಅಂದರೆ, ತಮಿಳ್ನಾಡು ಗಾಡಿ 39 CL 7727 ಇವೊಂದು ಆರ್ಗನೈಸ್ ಇರ್ಬೋದು ಆರಾಮಾಗಿ ಆಡಿಸ್ಕೊಂಡು. ತಮಿಳ್ನಾಡು 39 CL 7727 ನೋಡ್ರ 11Y291 11 K11 ಮಂಡ್ಯ. ತಮಿಳ್ನಾಡು ಮತ್ತು ಮಂಡ್ಯ. ತಮಿಳ್ನಾಡು ಸ್ಟ್ಯಾಂಡ್ಸ್ ಫಾರ್ E6679 ಗಾಡಿ. ಇಲ್ಲಿ ಬಂದವೆಲ್ಲ ಆರ್ಗನೈಸ್ಡ್. ಸ್ಪೆಷಲಿ ಮಂಡ್ಯ ಗಾಡಿ ಹೋಯ್ತಲ್ಲ ಅದು ಅಂದರೆ ಮಂಡ್ಯ ಇವರು ಅಂಬರೀಷ್ ಫ್ಯಾಮಿಲಿ ಇದ್ದಾರಲ್ಲ, ಸರ್ಜಾ ಫ್ಯಾಮಿಲಿ, ಐಶ್ವರ್ಯ ಅರ್ಜುನ್ ಮದುವೆ ಆಗಿರೋದು ಹುಡುಗ ಇದ್ದಾನಲ್ಲ, ಸೊ ಅವನು ಅವ್ರಿಗೆ ಉಮಾಪತಿ ಅಂದರೆ ಫ್ಲವರ್ ಅಂದರೆ ಯಾರೋ ಹೆಸರಲ್ಲಪ್ಪ ಅದು ಸುಮಲತಾ ಅಂಬರೀಷ್. ಸೊ ಅದರಲ್ಲ ಅದಕ್ಕೆ ಲಿಂಕ್ ಕ್ರಿಯೇಟ್ ಮಾಡಿರೋದು ಆ ಹೆಸರಿಗೂ ಅದಕ್ಕೆ. ಆರ್ಗನೈಸ್ ಎಲ್ಲ ಪೂರ್ತಿ ಟ್ರಾಫಿಕ್ ಬೇಕಂತ ಕ್ರಿಯೇಟ್ ಮಾಡಿರೋದು ಇದಕ್ಕೆ. ಅಂದ್ಕೊಂಡು ಆಗಲಿಲ್ಲ ಇಷ್ಟೊಂದು ಈಸಿಯಾಗಿ ಬಿಟ್ಬಿಡೋರಲ್ಲ ಅಂತ ಅಲ್ಲಿ ಹೊಡ್ಕೊಬರ್ತಾರೋ ಆರ್ಗನೈಸ್ಡು. ಈಗ ಜಾಮ್ ಅಲ್ಲೇನಕ್ಕೆ ಅವನು ಹೆಡ್ಲೈಟು ಆನ್ ಮಾಡ್ಕೊಂಡು ತೋರಿಸಿದ್ದು ಅಂದರೆ, ಒಂದು ತಿರುಗಿ ಅವನು ಫೋಕಸ್ ಮಾಡೋಕ್ಕೆ ತಿರುಗಿ ನೋಡ್ತಾನೆ ಅಂತ ಒಂದು. ಇನ್ನೊಂದು ನಾನೇನೋ ರೋಡ್ ವೇಸಲ್ಲಿ ಏನಾದರೂ ಲಿಫ್ಟ್ ತಗೊಂಡು ನಜ್ಜಿಂಗ್ರಿಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ ಹೆಡ್ಲೈಟ್ ಬಿಡ್ತೀವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದಾವೆ. ಇವಳು ಆರ್ಗನೈಸ್ಡ್, ಇವನು HF 1705 ಆರ್ಗನೈಸ್ಡ್.
ಇದು ಆರ್ಗನೈಸ್ಡ್. ನಾನು ಅಲ್ಕಿಸ್ಕೊಂಡು ಹೋಗ್ತಾ ಇದ್ದಾರೆ ಹೇ ಅಂತ ಅವನು. 5206 ಫೋಕಸ್ ಅದೇನೋ ಗೊತ್ತಿಲ್ಲ ಗುರು. ಫೋಕಸ್ ಅಂತ ತೋರಿಸ್ತಾನೆ ಅವರ ಒಂದೇ ಸಮ. ಸುಮಾರು ಹೊತ್ತಿದ್ದ ಅದೊಂದೇ ಆಟೋ ನನ್ನ ಮುಂದೆ ಬರ್ತಾನೆ ಇದೆ. JL 1414 KA09 ಸುಮ್ಮನೆ ಆರೋ ನೋಡಿ ಅವನೆಲ್ಲ ಇವ. HF 9140 KA09. ಆ್ಯಕ್ಚುಲಿ ಇಲ್ಲಿ ಎದುರಿಗಿರೋರೆಲ್ಲ ಫುಟ್ಬಾಲ್ ಇರೋದು. ಆ ಲೈಟ್ ಕಂಬ ಇದೆಯಲ್ಲ ಅದ್ರ ಮೇಲೆ ಲೆಫ್ಟ್ಗಿರೋರೆಲ್ಲ. ತಮಿಳ್ನಾಡು ಗಾಡಿ ಇದು. ಇವ್ದು ಆರ್ಗನೈಸ್ಡ್ ಇವ. ಅಲ್ಲಿ ಮುಂದೆ ಹೋಗ್ತಿರೋರು ಆರ್ಗನೈಸ್ಡ್ಗಳೇ. ಇವನು ಅಷ್ಟೇ. ಅದು ಬಾಂಡ್ಲಿ ಹೋಗ್ತಾವನಲ್ಲ ಅವ್ನು ನಮ್ಮ ತುಲ್ನಾಕೆ ಉಗಿತಾನೆ ತುಪ್ಪಕ್ಕಂತ. ಅಲ್ಲಿ ಒಳಗಡೆ ಇರೋರು ಕಾಫಿ ಕುಡಿತಾ ಇರೋದು, ಟೀ ಕಾಫಿ. ವರ್ಣ ಅಂಗಡಿಲಿ ಕೊಡ್ತಾರಲ್ಲ ಚಿಕ್ಕದು ಗ್ಲಾಸ್, ಅದು ಪೇಪರ್ ಕಪ್ಪಲ್ಲಿ ಕೊಡ್ತಾರಲ್ಲ, ಸೊ ಅದು. Kemudian kandana balang kecil. ನಾನು ಆಗಲೇ ಗೆಸ್ ಮಾಡಿದೆ ಖಂಡಿತ ಎಂಗೇಜ್ ಇರುತ್ತೆ, ಮೊಬೈಲ್ ಚಾರ್ಜ್ ಮಾಡೋದು ಬಿಡೋದಿಲ್ಲ ಅಂತ. ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್. ಒಬ್ಬೊಬ್ಬೊಬ್ಬೊಬ್ಬ ಆಗಲೇ ಪೂರಕ್ಕೂ ಜಾಗ ಇಲ್ಲ ಗುರು. ಚಾರ್ಜ್ ಮಾಡೋದೆಲ್ಲ ತುಂಬ ದೂರದ ವಿಷಯ. ಪದ ತೋರಿಸ್ತಿರೋದು ಚಾರ್ಜ್ ಮಾಡೋದು ತುಂಬ ದೂರದ ವಿಷಯ. ಕೂರೋದಕ್ಕೆ ಜಾಗ ಇದ್ಬಿಟ್ರೆ ಸಾಕು, ಕೂರೋದಕ್ಕೆ ಗ್ಯಾಪ್ ಅಂತ, ಗ್ಯಾಪಲ್ಲಿ ತುರ್ಕು ಅಂತ. ಲಕ್ಷ್ಮೀಬನ ಬಲಂಗುಚ್ಚಿ ಓದಬೇಕಾಗಿತ್ತು, ಹೆಸರು ಕಾಣ್ತಾ ಇಲ್ಲ. ಅಲ್ಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಹೋಗ್ತಾ ಇದ್ದೀನಲ್ಲ, ಹೋಗೆ 1602 ಸಿದ್ಧಾರ್ಥ 1602 ಗಾಡಿ. ಅದು ಆರ್ಗನೈಸ್ಡ್ ಇದು. ಆ ಎಮ್ಮ ಆರ್ಗನೈಸ್ಡ್ ಅದು. ಇಲ್ಲೆಲ್ಲ ಉದ್ದಕ್ಕೆ ಇದೇ ಆಗತ್ತೆ. ಇದು ಅಷ್ಟೇ. ಷಣ್ಮುಗ ಮಾತ್ರ ಇದು ಕುಡಿ ಅಂತ, ಷಣ್ಮುಗ ಬಂಗಡಿಲಿ ಟೀ ಕುಡಿ ಅಂತ. ಫಿಫ್ಟಿ 50% ತೊಗೊಳ್ತೀವಿ ಅಂತಲೂ ಅರ್ಥ ಅದು ಜೊತೆಗೆ. ಯಾಕೆಂದರೆ ಚೋಟ ಕೊಡೋದಲ್ವ ಅವನು, ಫುಲ್ ಕೊಡೋದಿಲ್ಲ, ಚೋಟ ಕೊಡ್ತಾನೆ. ಸೊ ಚೋಟ ಅವನಿಗೆ ಬೇರೆಯವ್ರು ತೊಗೊಂಡಿದ್ದಾರೆ, ಹಿಂಗೆ ಚೋಟ ನನಗಂದರೆ 50% ಅವರು ಕೊಟ್ಟು 50% ನಿನಗೆ ಕೊಟ್ಟಿರ್ತೀನಿ ಅಂತ. ಅದು ಆ್ಯಕ್ಚುಲಿ ಅದು ಇಮೇಜ್ ಫಾರ್ಮಲ್ಲಿ ಅವ್ರದ್ದು. ಅದು ಆ್ಯಕ್ಚುಲಿ ಅವರು ಒಂದು ಚೋಟ ಕೂಡ ಕೊಡೋಲ್ಲ, ಕ್ವಾರ್ಟರ್ ಕೊಡೋದು. ಅದು ಕ್ವಾರ್ಟರ್ ಅಂದರೆ ಒಂದು ಫುಲ್ ಕಾಫಿಯಲ್ಲಿ 1/4 ಕೊಡೋದು, ಅಂದರೆ ಕಾಲು ಭಾಗ ಕೊಡೋದು, ಅರ್ಧ ಕೊಡೋಲ್ಲ. ಆರ್ಗನೈಸ್ಡ್ ಇವನು.
ಆ್ಯಕ್ಚುಲಿ ಅದು ಆರ್ಗನೈಸ್ಡ್ ಹೆವಿ ಅಲ್ಲಿ ಅವಳಕ್ಕಿಂತ ಚೇರಲ್ಲಿ ಕೂತ್ಕೊಂಡಿರ್ತಾಳಲ್ಲ ಅವಳು ಮಾತಾಡ್ತಾಳೆ ಗುರು. ಅವಳು ಮತ್ತೆ ಕೇಳಿ ಸೂಸೈಡ್ ಮಾಡ್ಕೊಡ್ಬೇಕು ಜನ ಆ ರೇಂಜಲ್ಲಿ ಮಾತಾಡ್ತಾಳೆ ಅವಳು. ಅಲ್ಲವಾ ಟೀ ಕುಡ್ಕೊಂಡು ನಿಂತು ಐಶ್ವರ್ಯ ಅರ್ಜುನ್ ಬಾಲಂಗೋಚಿ ಅವಳಿಗೆ ಡ್ರೆಸ್ ಕೋಡು. ಇವತ್ತು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಊಟ ಕೊಟ್ಟಿಲ್ಲ. ಬೆಳಿಗ್ಗೆ ಸ್ವಲ್ಪ ತಿಂದೆ, ರೈಸ್ ತಿಂದೆ, ಮಧ್ಯಾಹ್ನ ಇಲ್ಲ, ಸಾಯಂಕಾಲ ಇಲ್ಲ. ಕತೆ ಏನಾಯಿತು ಅಂದರೆ ಅದೇ ಹೊರಟು ಕೂತಿದ್ದೆ ಟ್ರೈನಲ್ಲಿ. ಸೊ ಇದಾಗೋಯ್ತು, ಏನು ಹೇಳೋದು, ಬೋಳಿ ಮಗಂತಂದು ರಾಶಕ್ಕೆ ಒಂದು ಬಜ್ಜಿ ಕೊಟ್ಟಾಗ ಗಂಟೆಗಂತ ಸ್ಟಾರ್ಟ್ ಆಯಿತು. ಅದು ಇದುವಾಗಲೇ ಗೆಸ್ ಮಾಡಿದೆ, ಅದರಲ್ಲಿ ಹೆವಿ ಆಯಿಲ್ ಕಂಟೆಂಟ್ ಇರ್ಬೋದು ಅಂತ ಕೈಗೆಲ್ಲ ಅಂತ ಸರ್ವಿಸ್ಕೊಟ್ಟೆ ಅಂದ್ಕೊಂಡಿದ್ದು. ಗಂಟೆಗೆ ಕಾಲ್ಡೆ ಸ್ಟಾರ್ಟ್ ಆಯಿತು. ಅಲ್ಲ ಕಡೆ ಏನು ಹೇಳೋದು, ಅದು ಟ್ರೈನಲ್ಲಿ ಹೋಗ್ತಿದ್ದಂಗೆ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ಬಿಟ್ಟು ಸುಮ್ಮನೆ ಆಗೋದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಯಾವುದೇ ಕ್ರಮ ಜರುಗಿಸಿಲ್ಲ. ಹೀಗಾಗಿ ನಾನು ಮತ್ತೆ ಚಕ್ಕಂತ ಅದೇ ಟೈಮಿಗೆ ಟ್ರೈನ್ ಕೂಡ ಮುಂದಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ನಾನೇನು ಮಾಡಿದೆ, ಇದು ಗೋಬಿ ಸ್ಲೋ ಕಡಿತ ಆಗ್ಬಾರ್ದು ಹೋಗ್ಬಿಟ್ಟು ಚಕ್ಕಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದುಬಿಟ್ಟೆ. ಟ್ರೈನ್ ಈಚೆಗೆ ಬಂದು ಪಾರ್ಕಲ್ಲಿ ಕೂತ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ದು DGH ನಂಬರು ಇಮೇಲ್ ಐಡಿಗಳಿಗೆಲ್ಲ 2 ಇಮೇಲ್ ಐಡಿಗೆ ಮತ್ತು ನಲ್ಸಾದ 2 ಇಮೇಲ್ ಐಡಿಗಳಿಗೆ ಮೇಲ್ ಕಳಿಸಿದೆ. ಬೇರೆ ಯಾವುದಾದ್ರು ಫೋಕಸ್ ಇದೆ ಚೆಕ್ ಮಾಡ್ತಾಯಿದ್ದೆ ಅವರಲ್ಲಿ. ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಕೆಲಸಕ್ಕೆ ರೆಡಿ ಆಗ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಜೊತೆಗೆ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಊಟಕ್ಕೆ ಹೋಗಿಲ್ಲ. ಅದಕ್ಕೋಸ್ಕರ ಮತ್ತು ಷಣ್ಮುಗ ಅಂಗಡಿಲಿ ಟೀ ಕುಡಿದಿಲ್ಲ. ಷಣ್ಮುಗ ಮಾತ್ರ ಊಟಕ್ಕೆ ದುಡ್ಡು ಕೇಳಿಲ್ಲ. ಈ ಕಾರಣಕ್ಕೆ ಮಧ್ಯಾಹ್ನ ಊಟ ಇಲ್ಲ, ಸಾಯಂಕಾಲನೂ ಊಟ ಇಲ್ಲ. ಜೊತೆಗೆ ನಾಳೆ ಸಂತೃಪ್ತಿ ಊಟ ಇದೆಯಲ್ಲ, ಸಂತೃಪ್ತಿ ಹತ್ರ ಊಟಕ್ಕೆ ಹೋಗಲಿ ಅಂತ ಅಂದ್ಬಿಟ್ಟು ಇದು ಮಾಡ್ತಿರೋದು. ಅದೆಲ್ಲ ಬರ್ಕೊಂಡೈತೆ ಮುಂದೋಯ್ತು ಟಿ ಶರ್ಟ್ ಮೇಲೆ ಗೊತ್ತಿಲ್ಲ. ಇಲ್ಲಿ ನೀರು ಬಿಡ್ತಾ ಅದು ಪೈಪ್ಗಳು ಕಾಳಲ್ಲ ಅಂತ ಅಂದ್ಕೊಳ್ತೀವಿ. ಇದು ಈ ಮೈಸೂರು ನೀರು ಬಿಡ್ತಿರೋರು ಬಾಹುಬಲಿಗಳು ಅಲ್ಲಿ ಬಿಂದಿಗೆ ಅಳ್ಳಾಡ್ಸ್ಕೊಂಡು ಹೋಗ್ತಾವಲ್ಲ. ಆ್ಯಕ್ಚುಲಿ ನಾನು ಮಲಗ್ತಿರಲ್ಲ, ಆ ಪಾಯಿಂಟಲ್ಲಿ ಕೂತ್ಕೊಂಡಿದ್ದೆ. ಆವಾಗ ಬಂದುಬಿಟ್ಟು ಇಲ್ಲಿ ನೀರು ಬಿಡ್ತಾ ಆ್ಯಕ್ಚುಲಿ ಪುಕ್ಸಟೆ ಪ್ರಚಾರಕ್ಕೋಸ್ಕರ ಮಾಡ್ತಾ ಇರೋದು. ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾವಾಗಂದ್ರೆ ಎಲ್ಲ ಒಣಗ್ತಾಯಿತೆ ಅಂದ್ಬಿಟ್ಟು ನಾನು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ದೆ. ಅದಾದರೆ ನಾಳೆಗೆ ತೊಗೊಬಂದು ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ಬೇಕಂತ ಅಡ್ಡಾಡಿಕೆ ಬರೋದು. ಈಗಲೂ ಮಿಡ್ಲ್ ಆಟ ಆಡ್ತಾರಲ್ಲ, ಆವಾಗಲೂ ಅದೇ ಕೆಲಸ ಮಾಡಿದ್ರು. ಅವಾಗ ಕ್ಯಾಮ್ರಾ ಇರಲಿಲ್ಲ, ಕವರ್ ಮಾಡಿಲ್ಲ. ಇವಾಗ ಕ್ಯಾಮ್ರಾ ಇದೆ, ಕವರ್ ಮಾಡ್ತಾಯಿದ್ದೆ ಅಷ್ಟೇ. ಆವಾಗ ಅಲ್ಲಿ ಕುತ್ಕೊಂಡಿದ್ದಲ್ಲ, ಆವಾಗ ಕಾಲೆತ್ತಿ ಅಂದ್ಕೊಂಡು ಬಂದ. ಸೊ ಕಾಲು ಸರಿಯಾಗಿ ಮೇಲಕ್ಕೆ ಎತ್ತಿದೆ ಹೊರತು ಕಾಲು ಮೇಲೆ ಅದು ಆ್ಯಕ್ಚುಲಿ ಕಾಲು ಮೇಲೆ ಕಾಲು ಹಾಕಿ ಕೂತ್ಕೊಂಡಿದ್ದೆ. ಸದ್ಯಕ್ಕೆ ಕಾಲು ತೆಗಿರಿ ಅಂದಿದ್ದವ. ಅದು 2 ಕಾಲುಗಳನ್ನು ಮೇಲಕ್ಕೆ ಎತ್ತಿದೆ. ಕಾಲು ಮೇಲಿದೆ, ಕಾಲು ತೆಗಿಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಒಂದು ಕಾಲನ್ನು 2 ಕಾಲನ್ನ ಮೇಲಕ್ಕೆ ಎತ್ತಿದೆ. ಸೊ ಕಾಲು ಪೈಪು ಅಡಿಲಿ ಪಾಸ್ ಆಯಿತು. ಸೊ ಆದರೂ ನೀರನ್ನು ತಗೊಳಿಸೋ ಪ್ರಯತ್ನ ಮಾಡ್ದೆ. ತೆಗೆಸ್ಬಿಡ್ತಾನೆ ನೀರನ್ನು ಅನ್ಬೇಕು ಅಂತ ಹೆದರ್ಕೋಬೇಕು ನಾನು. ಆ ಥರ ಪುಕ್ಸಟೆ ಪ್ರಚಾರ ಇದೆಲ್ಲ. ಅಂದರೆ ಅವ್ರ ಬಗ್ಗೆ ವರದಿ ಮಾಡಲಿ ಅಂತ. ಈಗ ಆಲ್ರೆಡಿ ನಾನು ಒಂದು ಸರಿ ವರದಿ ಮಾಡಿದ್ದೆ, ನೀರಾಗಿಲ್ಲ ಅಂತ. ಅಂದರೆ ನೀರು ಬಿಟ್ಟೆಲ್ಲ ಹೋಗ್ತಾ ಇದೆ, ಎಲ್ಲ ಗಿಡಗಳೆಲ್ಲ ಕಿತ್ಕೊಂಡು ಹೋಗಿದ್ದಾರೆ, ಬೇಲಿ ಎಲ್ಲ ಕಿತ್ತಾಕಿದ್ದಾರೆ. ಕೇಳೋರಿಲ್ಲ ಹೇಳೋರಿಲ್ಲ. ಇದ್ರ ಬಗ್ಗೆ ತೊಗೊಬಂದು ಗೌರ್ಮೆಂಟ್ ಸಬ್ಸಿಡಿ ಸಿಗುತ್ತೆ ಅಂತಂದು ಎಲ್ಲ ತೋಳು ಊತಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಇದಕ್ಕೆ ಯದುವೀರ್ ಬೇರೆ ಕರ್ಕೊಂಬಂದ್ಬಿಟ್ಟು ಉದ್ಘಾಟನೆ ಮಾಡಿಸಿ ಪ್ರೋಗ್ರಾಮ್ ಎಲ್ಲ ಬೇರೆ ಮಾಡಿದರು. ಪುಕ್ಸಟ್ಟೆ ಬೋರ್ಡ್ ಇಷ್ಟಾಗಲ್ಲ, ಮೈಸೂರು ಟೀಮ್ ಮೈಸೂರು ಬೋರ್ಡ್ ಹಾಕೊಂತಾರೆ ಅಂತ ಅಪ್ಡೇಟ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು ಗಮನಕ್ಕೆ ಬರಲಿ, ಅವನ ಗಮನಕ್ಕೆ ಅದನ್ನು ಅಪ್ಲೋಡ್ ಮಾಡಲಿ ಸೋಷಿಯಲ್ ಮೀಡಿಯಾಗೆ ಅಂತ ಈ ಆಟಗಳೆಲ್ಲ ಆಡಿದವರು. ಏನಾದರೂ ಆಗಲಿ ಒಟ್ಟಲ್ಲಿ ಗುಂಡ ಬೀಳ್ತದೆ, ಅದರಲ್ಲಂತೂ ಡೌಟ್ ಇಲ್ಲ. ಮೊಬೈಲ್ ನೋಡ್ಕೊಬತ್ತಿರೋದು ಇಲ್ಲಿ ಮಹೇಶ ಸುರೇಶ್ ಅವ್ರಗಳ ಜೊತೆ ಕತೆ ಹೊಡಿತಾರಲ್ಲ ಅವ. ಮುಖ ತೋರಿಸ್ತಿರೋದು ಮುಸ್ಲಿಮರ ಮುಖ. ಆರ್ಡಿನರಿ ಮುಖ ಅದು ಮುಸ್ಲಿಮರ ಮುಖ. ಮುಂದೆ ಡೇಟ್ ಹೇಳ್ತೀನಿ. ಅಲ್ಲಿ ಒಬ್ಬ ಇದು ಕೂತ್ಕೊಂಡು ಕತೆ ಹೊಡಿತಾ ಇದ್ದಾನೆ ಫೋನಲ್ಲಿ. ಆ್ಯಕ್ಚುಲಿ ನಾನು ಯೂರಿನ್ ಪಾಸ್ ಮಾಡ್ತಿದ್ದಲ್ಲ, ಅವನ ಹೆಸರೇನು ಮಂಜುನಾಥ. ಅವತ್ತು ಹಿಂಗಿರ ನಿಂತ್ಕೊಂಡು ಯೂರಿನ್ ಪಾಸ್ ಮಾಡ್ತಾಯಿದ್ದು.
ದೊಡ್ಡದ ಬೇಕಿದ್ರೆ ಆಮೇಲೆ ಕವರ್ ಮಾಡ್ತೀರಿ, ಇದ್ದಿದ್ದೆ ಹೋಗಲ್ಲ. ಇದು ಮುಸ್ಲಿಮರ ಮುಂದೆ ಡೇಟ್ ಆಗ್ತೀವಿ, ಸೊ ಹಿಂಗೆ ಮುಂದೆ ನಿಂತ್ಕೊಂಡೇ ಇರ್ತಾರೆ. ಇದು ಆ ಕಡೆ ಇರಲಿ ಸದ್ಯಕ್ಕೆ, ಯಾರು ಕೇಸ್ ಇದ್ದರೆ ರೆಕಾರ್ಡ್ ಮಾಡ್ತೀನಿ. ಜನ ಹುಡುಗರು ಗೇಮ್ ಆಡ್ಕೊಂಡು ಕೂತಿದ್ದಾರೆ ಬಂದು ಪಕ್ಕದಲ್ಲಿ ಸೌಂಡ್ ಮಾಡ್ಕೊಂಡು ಮಾತಾಡ್ಕೊಂಡು. ಬಹುಶಃ ಇಲ್ಲಿ ಗೇಮ್ ಮಾಡೋಕ್ಕೆ ಬಂದು ಕೂತ್ಕೊಳ್ತಿದ್ದಲ್ಲ, ಸ್ವಲ್ಪ ದಿವಸ ಕವರ್ ಮಾಡಿದೆ, ಅದೇ ಹುಡುಗರು ಅಂದ್ಕೊಳ್ತೀನಿ. ಲೈಟ್ ಬಿಡ್ತಾ ಇರೋದು ಅಲ್ಲಿ ವಿಜುವಲ್ ಸುಮಾರು ಸರಿ ಕವರ್ ಮಾಡಿದ್ದೀನಿ. ಎದುರುಗಡೆ ಬಿಲ್ಡಿಂಗ್ ಇದೆಯಲ್ಲ, ಬಿಲ್ಡಿಂಗಿಂದ ಹೊರಗಡೆ ಬರೋರ ಥರ ಗಾಡಿ ನಿಲ್ಲಿಸ್ಕೊಂಡು ಹೆಡ್ಲೈಟ್ ಬಿಡ್ತಾ ಇರ್ತಾರೆ ಯಾವಾಗಲೂ ಅಂತ. ಯೂಟರ್ ಬೇರೆ ಆಗ್ತಾ ಇರೋದು, ಅಲ್ಲಿಗೆ ಹೋಗೋ ಅಂತ ದಜ್ಜಿಗುಡ್ ರೋಡ್ಗೆ ಹೋಗೋ ಊಟ ಸಿಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು. ಆ್ಯಕ್ಚುಲಿ ದಾರಿ ಹೋಗೋರು ಇಬ್ಬರು ಇದ್ದಾರೆ ಅಲ್ಲಿ. ಇಬ್ಬರು ಹೀರೋ ರೇಂಜ್ ನಡ್ಕೊಬರ್ತಾ ಇರೋದು ಗಣೇಶನ ಗಣಪತಿ ದಾರ ಇದೆಯಲ್ಲವ, ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಯಾವುದು. ಇದ್ದೇ ಡೇಟಲ್ಲಿ ಸಿಗೋದು ಎಲ್ಲ ಬಸ್ ಶೋಲ್ಡರ್ ಬಿಚ್ಕೊಂಡು ವರ್ಕೌಟ್ ಮಾಡ್ತಾವೆ, ಶೋಲ್ಡರ್ ತೋರಿಸ್ಕೊಂಡು. ಆ್ಯಕ್ಚುಲಿ ಶೋಲ್ಡರ್ ತೋರಿಸ್ಕೊಂಡು ಹೋಗ್ತಾ ಇರೋದು ಸುಮಾರು ಜನ ಇದ್ದರು, 3-4 ಜನ ಓಡಾಡ್ತಾಯಿದ್ರು ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಪಕ್ಕದಲ್ಲಿ ಒಬ್ಬರು ಗೇಮ್ ಮಾಡ್ತಾ ಇದ್ರಲ್ಲ ಹುಡುಗರು, 3 ಜನ ಹುಡುಗರು, ಅವರಲ್ಲದೆ ಇನ್ನೂ 3 ಜನ ಹುಡುಗರು ಓಡಾಡ್ತಾಯಿದ್ರು ಇಲ್ಲಿ. ಯಾರ್ದೋ ಹುಡ್ಕಾಡೋದು ಹುಡ್ಕಾಡ್ತಾವನೆ.